ಫಲಾನುಭವಿ ಸದಸ್ಯರು ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಸಂಘದ ಎಲ್ಲ ನಿರ್ದೇಶಕರು ಶ್ರೀಯುತ ಗಂಗಾಧರ ಉಳ್ಳಾಲ್, ಶ್ರೀ ಕೆ ಕೃಷ್ಣಪ್ಪ ಸಾಲ್ಯಾನ್, ಶ್ರೀ ಉದಯ್ ಕುಮಾರ್ ಶೆಟ್ಟಿ, ಶ್ರೀ ಅರುಣ್ ಕುಮಾರ್ ಯು, ಶ್ರೀ ರಾಘವ ಆರ್ ಉಚ್ಚಿಲ್, ಶ್ರೀ ರಾಘವ ಸಿ ಉಚ್ಚಿಲ್, ಶ್ರೀಮತಿ ಪದ್ಮಾವತಿ ಶೆಟ್ಟಿ, ಶ್ರೀಮತಿ ಸುರೇಖಾ ಚಂದ್ರಾಸ್, ಶ್ರೀ ಬಾಬು ನಾಯ್ಕ್, ಶ್ರೀ ಕಿರಣ್ ಕುಮಾರ್ ಶೆಟ್ಟಿ ಇವರು ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸುತ್ತಾ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ನಮ್ಮ ಸಂಘದ ತಲಪಾಡಿ ಕೇಸರಿ ರೋಡ್ ಶಾಖೆಯ ವ್ಯವಸ್ಥಾಪಕ ಶ್ರೀಮತಿ ವಾಣಿ ಲೋಕಯ್ಯರವರಿಂದ ಪ್ರಾರ್ಥನೆ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯುವುದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯುವುದು ನೋಡೋಕೆ ಚೆನ್ನ. ಗರಿಗೆ ತಂದರೆ ನೀನು ಗರಿಗೆ ತಂದರೆ ನೀನು ಕೊಡುವೆ ವರವನ್ನ. ಗತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬಂದಂತ ಅತಿಥಿ ಗಣ್ಯರನ್ನು ಹಾಗೂ ನೆರೆದಂತ ಪ್ರೇಕ್ಷಕ ಮಿತ್ರರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು. ಸೋಮನಾಥ ದೇವರನ್ನು ಮುಂದಿಟ್ಟು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘವು 1956ರಲ್ಲಿ ಸ್ಥಾಪನೆ ಆಯಿತು. ಇದರ ಸ್ಥಾಪನ ಅಧ್ಯಕ್ಷರಾದ ದಿವಂಗತ ಸುಬ್ಬಣ್ಣಯ್ಯ ಇವರನ್ನು ಈ ಸಮಯದಲ್ಲಿ ನೆನವರಿಕೆ ಮಾಡುತ್ತಾ ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದಂತಹ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ ಅಲ್ಲದೆ ಕೋಟೆಕಾರ ವ್ಯವಸಾಯ ಸಹಕಾರಿ ಬ್ಯಾಂಕ್ ತಮ್ಮ ಬ್ಯಾಂಕಿನ ಅವರೊಂದಿಗೆ ಇತರ ಸಾಮಾಜಿಕ ಕಳಕಳಿ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿರುತ್ತದೆ. ಭತ್ತದ ಹಾಗೆ ಸರ್ಕಾರದ ಸಿಗುವಂಥ 0% ಬಡ್ಡಿ ಮತ್ತು 3% ಬಡ್ಡಿ ರೈತರಿಗೆ ಸಕಾಲದಲ್ಲಿ ನೀಡುತ್ತಿದ್ದು, ರೈತರಿಗೆ ಬೆಳೆಯುವ ಕೃಷಿಗೆ ಪ್ರತಿ ಎಕರೆಗೆ 5,000ದಂತೆ ಗರಿಷ್ಠ 2 ಎಕರೆವರೆಗೆ ಸಹಾಯಧನ ನೀಡುತ್ತಾ ಬಂದಿರುತ್ತದೆ. ಹಾಗೆಯೇ ಅಡಿಕೆ ಬೆಳೆಗಾರರಿಗೆ 1 kg ಮೈಲ್ ಸುತ್ತಿಗೆ 100 ರೂಪಾಯಿಯಂತೆ ಸಬ್ಸಿಡಿ ನೀಡುತ್ತಿದ್ದು, ಈ ವರ್ಷದಿಂದ 5 kg ಸುಣ್ಣವನ್ನು ಉಚಿತವಾಗಿ ನೀಡುತ್ತಿದ್ದೇವೆ. ಬಹುಶಃ ಇದು ಈ ರಾಜ್ಯದಲ್ಲಿ ಯಾವುದೇ ಸಹಕಾರ ಸಂಘ ಮಾಡಿರಲಿಕ್ಕಿಲ್ಲ. ಹಾಗೆಯೇ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ನಮ್ಮ ವ್ಯಾಪ್ತಿಗೆ ಒಳಪಟ್ಟಂತಹ ಒಂದು ಸರ್ಕಾರಿ ಶಾಲೆಯನ್ನು ಗುರುತಿಸಿ ಆ ಶಾಲೆಯ ಮಕ್ಕಳಿಗೆ ಪುಸ್ತಕ, ಬ್ಯಾಗ್, ಪೆನ್, ಪೆನ್ಸಿಲ್, ಕೊಡೆ ಇನ್ನಿತರ ಸಾಮಗ್ರಿಗಳನ್ನು ನಾವು ನೀಡುತ್ತಿದ್ದು, ಅಲ್ಲದೆ ನಮ್ಮ ವ್ಯಾಪ್ತಿಗೆ ಒಳಪಟ್ಟಂತಹ ಸರ್ಕಾರಿ ಪ್ರೌಢಶಾಲೆಯನ್ನು ಗುರುತಿಸಿ SLCಯಲ್ಲಿ ಅತ್ಯಂತ ಹೆಚ್ಚು ಗಳಿದ
ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಗೌರವಿಸಿ ಪ್ರೋತ್ಸಾಹಧನ ನೀಡುವ ಕಾರ್ಯಕ್ರಮವನ್ನು ನಾವು ಮಾಡುತ್ತಾ ಬಂದಿರುತ್ತೇವೆ. ನಮ್ಮ ಬ್ಯಾಂಕಿನ ಲಾಭಾಂಶದಲ್ಲಿ ಒಂದಿಷ್ಟನ್ನು ಸಾಮಾಜಿಕ ಕಾರ್ಯಕ್ರಮಕ್ಕೆ ನಾವು ವಿನಿಯೋಗಿಸ್ತಾ ಬಂದಿರುತ್ತೇವೆ. ನಮ್ಮ ಬ್ಯಾಂಕಿನ ಸರ್ವಾಗಿನ ಸಾಧನೆ, ರೈತಪರ ಯೋಜನೆ, ಜನಪರ ಕಾಳಜಿ, ಶಿಕ್ಷಣ ಕ್ಷೇತ್ರಕ್ಕೆ ನೀಡುವಂಥ ಪ್ರೋತ್ಸಾಹ ಇದನ್ನೆಲ್ಲ ಮನಗಂಡು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಕಳೆದ 5 ವರ್ಷದಿಂದ ನಮಗೆ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿರುತ್ತದೆ. ಹಾಗೆಯೇ ರಾಜ್ಯದ ಅಪೆಕ್ಸ್ ಬ್ಯಾಂಕ್ಸ್ 2021ರಲ್ಲಿ ನಮಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾಡಳಿತವು 2023ರ ಜಿಲ್ಲಾ ರಾಜ್ಯೋತ್ಸವವನ್ನು ನೀಡಿ ನಮಗೆ ಗೌರವಿಸಿದೆ. ಪ್ರಸ್ತುತ ನಮ್ಮ ಕೋಟೆಕಾರ ಬೀರಿಯಲ್ಲಿ ಬಹುಮಹಡಿಯ ಕಟ್ಟಡ ನಿರ್ಮಾಣವಾಗಿದೆ. ಇದರ ಉದ್ಘಾಟನೆಯು ಸೆಪ್ಟೆಂಬರ್ 15ರಂದು, ಬರುವ ತಿಂಗಳು ಸೆಪ್ಟೆಂಬರ್ 15ರಂದು ಗಣ್ಯರ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆದರಿಂದ ಸ್ವಾಗತಿಸಿದ್ದೇನೆ. ಇವತ್ತಿನ ಈ ಶುಭ ಕಾರ್ಯಕ್ರಮಕ್ಕೆ ಬಂದಂತಹ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲು ಬಂದಂತಹ ನಮ್ಮವರೇ ಆದ ನಮ್ಮ ಮಿತ್ರರಾದಂಥ ಈ ಊರಿನವರಾದಂಥ ಚಂದ್ರಶೇಖರ್ ಉಚ್ಚಿಲ್, ಸೋಮೇಶ್ವರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರವುದು, ಮೋಕ್ತೇಶ್ವರು ದೇವಿ ಬೈದೇದಿ ಕೋಟೆ ಚೆನ್ನೈರ ಮೂಲ ಕ್ಷೇತ್ರ ಗೆಜ್ಜಿಗಿರಿ, ಇವರನ್ನು ನಾನು ಬ್ಯಾಂಕಿನ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಚಂದ್ರಶೇಖರ್ ಉಚ್ಚಿಲ್ ಮೊಕ್ತೇಶ್ವರರು, ಶ್ರೀ ದೇವಿ ಬೈದೇದಿ ಕೋಟೆ ಚೆನ್ನೈರ ಮೂಲ ಕ್ಷೇತ್ರ ಗೆಜ್ಜೆಗಿರಿ, ಇವರನ್ನು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಗೊತ್ತು ಇವರು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಶ್ರೀ ರಮೇಶ್ ಶೆಟ್ಟಿ ಬೋಳಿಯರು, ಮಾಜಿ ನಿರ್ದೇಶಕರು, ಕರ್ನಾಟಕ ರಾಜ್ಯ, ಇವರನ್ನು ಸಹ ನಾನು ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ರಮೇಶ್ ಶೆಟ್ಟಿ ಬೋಳಿಯನ ಉಪಾಧ್ಯಕ್ಷರಾದ ಶ್ರೀ KB ಅಬ್ಬುಸಾಲಿ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಶ್ರೀ M ಮೊಹಮ್ಮದ್ ಬಸೀರ್, ನಮ್ಮ ಮಾಜಿ ಅಧ್ಯಕ್ಷರು, ಇವರನ್ನು ಸಹ ನಾನು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀ ಹರ್ಷರಾಜ ಮುದ್ಯ, ಮಾಜಿ ಅಧ್ಯಕ್ಷರು, ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ, ಇವರನ್ನು ಸಹ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೋಟೆಕಾರ ಬ್ಯಾಂಕಿನ ಮಾಜಿ ಅಧ್ಯಕ್ಷರು, ಕೋಟೆಕಾರ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಆಗಿರುವಂತಹ ಶ್ರೀ ಹರ್ಷರಾಜ್ ಮುದ್ಯ, ಇವರನ್ನು ನಮ್ಮ ನಿರ್ದೇಶಕರಾದ ಶ್ರೀ ಅರುಣ್ ಕುಮಾರ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಈ ಆಳ್ವಿನ್ ಡಿಸೋಜ, ಅಧ್ಯಕ್ಷರು, ಕೆತ್ತೋಳಿಗೆ ಸಭಾ ಮಂಗಳೂರು, ಇವರು ಅವರಿಗೆ ಶ್ರೀ ವಿನಯ್ ಕುಮಾರ್ ನಾಯ್ಕ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮಾಜಿ ನಿರ್ದೇಶಕರು, ಇವರನ್ನು ಸಹ ನಾನು ಕೋಟೆಕಾರ ವ್ಯವಸಾಯ ಸೇವಾ ಸಂಘದ ಪರವಾಗಿ ಸ್ವಾಗತಿಸಿದ್ದೇನೆ. ಸಂಘದ ಮಾಜಿ ನಿರ್ದೇಶಕರು ಹಾಗೂ ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯರ ಆಗಿರುವಂತಹ ಶ್ರೀಯುತ ವಿನಯ್ ಕುಮಾರ್ ನಾಯ್ಕ್, ಇವರನ್ನು ನಮ್ಮ ಸಂಘದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಆಗಿದಂತ ಶ್ರೀ K ಕೃಷ್ಣಪ್ಪ ಸಾಲಿಯಾರ್, ಇವರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಜಿಲ್ಲಾ ಕಾರ್ಯದರ್ಶಿ, ಕರ್ನಾಟಕ ಪ್ರಾಂತ ರೈತ ಸಂಘ, ಅವರಿಗೆ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ, ಅವರನ್ನು ಸಹ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಆಳ್ವಿನ್ ಡಿಸೋಜ, ಅಧ್ಯಕ್ಷರು, ಕೆತ್ತೋಳಿಗೆ ಸಭಾ ಮಂಗಳೂರು, ಇವರು ಸಹ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ, ಅವರನ್ನು ಸಹ ನಾನು ಕೋಟೆಕಾರ ವ್ಯವಸಾಯ ಸೇವಾ ಸಂಘದ ಪರವಾಗಿ ಸ್ವಾಗತಿಸಿದ್ದೇನೆ. ಶ್ರೀಮತಿ ಲತಾ, ಪುರಸಭೆ ಸದಸ್ಯರು, ಸೋಮೇಶ್ವರ, ಇವರನ್ನು ಸಹ ನಾನು ಕೋಟೆಕಾರ ವ್ಯವಸಾಯ ಸಂಘದ ಪರವಾಗಿ ಸ್ವಾಗತಿಸಿದ್ದೇನೆ. ಶ್ರೀಮತಿ ಲತಾ, ಪುರಸಭಾ ಸದಸ್ಯರು, ಇವರನ್ನು ನಮ್ಮ ಬ್ಯಾಂಕಿನ ಹಿರಿಯ ನಿರ್ದೇಶಕಿ ಶ್ರೀಮತಿ ಪದ್ಮಾವತಿ ಶೆಟ್ಟಿ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೂ ಇಲ್ಲಿ ನೆರೆದಿರುವ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರನ್ನು ನಾನು ಸ್ವಾಗತಿಸ್ತೇನೆ. ಹಾಗೆ ಇಲ್ಲಿ ಬಂದಂತಹ ರೈತರು ಮತ್ತು ಗ್ರಾಹಕರು ಹಾಗೂ ಮಕ್ಕಳ ಶಿಕ್ಷಕರು ಮತ್ತು ರಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು, ಇವರನ್ನೆಲ್ಲ ನಾನು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪರವಾಗಿ ಸ್ವಾಗತಿಸಿದ್ದೇನೆ.
ಹಾಗೆ ನಮ್ಮ ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘದ ಸಿಬ್ಬಂದಿ ವರ್ಗದವರನ್ನು ಹಾಗೂ ಮಾಧ್ಯಮ ಮಿತ್ರರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಕೊಟ್ಟಂತ ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಗೊತ್ತು, ಅಧ್ಯಕ್ಷರು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್, ಇವರನ್ನು ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಶ್ರೀಯುತ ಉದಯಕುಮಾರ್ ಶೆಟ್ಟಿ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನಿರ್ದೇಶಕರುಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಅದೇ ರೀತಿ ಪತ್ರಿಕಾ ಮಾಧ್ಯಮ ಮಿತ್ರರು ಇವರನ್ನೆಲ್ಲ ಸ್ವಾಗತಿಸುತ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಉದ್ಘಾಟನೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್, ಮುಕ್ತೇಶ್ವರರು, ದೇವಿ ವೈದ್ಯದಿ, ಕೋಟಿ ಚೆನ್ನರ ಮೂಲ ಕ್ಷೇತ್ರ ಗೆಜ್ಜೆಗಿರಿ, ಇವರೊಂದಿಗೆ ಎಲ್ಲ ಅತಿಥಿ ಮಿತ್ರರು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಇದರ ಭತ್ತ ಕೃಷಿಗೆ ಪ್ರೋತ್ಸಾಹ ಧನ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಈ ಸಮಾರಂಭದ ಅಧ್ಯಕ್ಷರು, ಕೋಟೆಕಾರ ವ್ಯವಸಾಯ ಸಹಕಾರಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು, ನನ್ನ ಮಿತ್ರರಾಗಿರ್ತಕ್ಕಂಥ ಕೃಷ್ಣ ಶೆಟ್ಟಿ ಅವರೇ, ಮಾಜಿ ನಿರ್ದೇಶಕರು ಕರ್ನಾಟಕ ರಾಜ್ಯ ರಮೇಶ್ ಶೆಟ್ಟಿ ಬೋಳ್ಯಾರವರೇ, ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಭಾರಿ ವರ್ಷ ಕಾಲ ಅಧ್ಯಕ್ಷರಾಗಿ ಒಂದಷ್ಟು ಸಮಾಜ ಸೇವೆಯನ್ನು ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಎಂ.ಎ. ಮೊಹಮ್ಮದ್ ಬಶೀರ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರು, ಸಹಕಾರಿ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಒಳ್ಳೆಯ ಜನರ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಮಿತ್ರರು ಆಗಿರ್ತಕ್ಕಂಥ ವಿನಯ ನಾಯ್ಕರವರೇ, ಮಾಜಿ ಅಧ್ಯಕ್ಷರು, ಕೋಟೆಕಾರ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷರು, ಕೋಟೆಕಾರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಮಾಜಿ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಜನರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಹರ್ಷರಾಜ್ ಮುದ್ಯಾರವರೇ, ಪುರಸಭೆ ಸೋಮೇಶ್ವರದ ನೂತನ ಸದಸ್ಯರು ಆಗಿರ್ತಕ್ಕಂಥ ಶ್ರೀಮತಿ ಲತಾರವರೇ, ಕೋಟೆಕಾರ ಸಹಕಾರ ಕ್ಷೇತ್ರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮಿತ್ರರು ಆಗಿರ್ತಕ್ಕಂಥ ಹರ್ಷವರ್ಧನ ಉಳ್ಳಾಲ್ರವರೇ, ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರುಗಳೇ, ಸಿಬ್ಬಂದಿ ವರ್ಗದವರೇ, ಸೇರಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ, ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅನೇಕ ವರ್ಷಗಳಿಂದ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತು ಮಾಡುತ್ತಿರುವಂಥದ್ದು ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಹಿರಿಯವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ದಕ್ಕೂ ರಾಷ್ಟ್ರೀಕೃತ ಬ್ಯಾಂಕುಗಳು ಉದಯ ಆಗುವುದಕ್ಕಿಂತ ಮೊದಲು ನಮ್ಮ ಗ್ರಾಮಗಳಲ್ಲಿ ಬ್ಯಾಂಕ್ಗಳು ಇಲ್ಲದ ಆ ಸಂದರ್ಭದಲ್ಲಿ
ಕೃಷಿ ಇರ್ಬೋದು, ವ್ಯವಹಾರ ಇರ್ಬೋದು, ಇದಕ್ಕೆಲ್ಲ ಒಂದು ಆರ್ಥಿಕವಾಗಿರ್ತಕ್ಕಂಥ ನೆರವನ್ನು ನೀಡಬೇಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡಿರುವಂಥದ್ದು ನಮಗೆಲ್ಲ ತಿಳಿದಿದೆ. ಈ ಬ್ಯಾಂಕು ಕೂಡ ಸ್ಥಳಾವಕಾಶ ಬ್ಯಾಂಕಿಗೆ ಪ್ರಥಮ ಹಂತದಲ್ಲಿ ಜಾಗದ ವ್ಯವಸ್ಥೆಗಳು ಇಲ್ಲದಂಥ ಸಂದರ್ಭದಲ್ಲಿ ಈಗಾಗಲೇ ನನ್ನ ಮಿತ್ರರು ಹರ್ಷರಾಜ್ ಮುದ್ಯಾರವರು ಹೇಳಿದರು, ನಮ್ಮ ಹಿರಿಯವರನ್ನು ನೆನಪಿಸಿದರು. ಆ ಜಾಗ ಇಲ್ಲದಂಥ ಸಂದರ್ಭದಲ್ಲಿ ಊರಿನವರ ಒಂದು ಸಹಕಾರ ಆಗಬೇಕು, ಊರಿನವರಿಗೆ ಏನಾದರೂ ನಮ್ಮ ಸೊಸೈಟಿಯಿಂದ ಸಹಕಾರ ಆಗಬೇಕಿದ್ರೆ ಒಂದು ಸರಿಯಾದ ಒಂದು ನೆಲೆ ನಮಗೆ ಬೇಕು ಎನ್ನುವ ನೆಲೆಯಲ್ಲಿ ಸುಬ್ಬಣ್ಣಯ್ಯನವರು ಆವತ್ತಿನ ಕಾಲದಲ್ಲಿ ಧರ್ಮಾರ್ಥವಾಗಿ ಜಾಗ ಕೊಟ್ಟದ್ದು ಎನ್ನುವಂಥದ್ದು ನನಗೆ ಹಿರಿಯವರು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ದಗಲಕ್ಕೂ ನಾವು ನೋಡಿದಾಗ ಸದಾಶಿವರಾಯರಿರ್ಬೋದು, ಅಮ್ಮೆಂಬಳ ಬಾಳಪ್ಪನವರಿರ್ಬೋದು, ಕುದ್ಮಲು ರಂಗರಾವ್ ಇರಬಹುದು, ಅನೇಕ ಜನಪರವಾಗಿರ್ತಕ್ಕಂಥ ಸಮಾಜ ಸೇವೆಯನ್ನು ಮುಂದಿಟ್ಟುಕೊಂಡಿರ್ತಕ್ಕಂಥ ನಿಸ್ವಾರ್ಥವಾಗಿ ಜನರ ಸೇವೆಯನ್ನು ಮಾಡಿರ್ತಕ್ಕಂಥ ಇಂಥ ಹಿರಿಯರು ರಾಷ್ಟ್ರೀಕೃತ ಬ್ಯಾಂಕ್ಗಳು ಉದಯ ಆಗುತ್ತಕ್ಕಂಥ ಮೊದಲೇ ಲೋನು ಸೌಲಭ್ಯಗಳನ್ನು, ಕೃಷಿಗೆ ಪ್ರೋತ್ಸಾಹ ಧನಗಳನ್ನು ನೀಡುವಂಥ ಕಾಯಕವನ್ನು ಮಾಡಿರುವಂಥದ್ದನ್ನು ಇವತ್ತು ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘ ಚಾಚು ಕೂಡ ತಪ್ಪದೆ ಅವರು ಮಾಡಿರ್ತಕ್ಕಂಥ ಏನು ಒಳ್ಳೆಯ ಕೆಲಸಗಳಿದೆ ಅದನ್ನು ಇವತ್ತು ನೆನಪಿಸುವಂಥದ್ದನ್ನು ಮಾಡುವಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ಹೇಳಲಿಕ್ಕೆ ನನಗೆ ಭಾರಿ ಸಂತೋಷ ಆಗ್ತಾ ಇದೆ. ಒಬ್ಬ ಭತ್ತದ ಇವತ್ತು ಕೃಷಿಗೆ ಪ್ರೋತ್ಸಾಹ ಧನವನ್ನು ನೀಡುವಂಥದ್ದನ್ನು ಒಂದು ಇವತ್ತು ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಾರೆ. ಭತ್ತದ ಬೆಲೆ ಇವಾಗ ನಾವು ನಮ್ಮ ಇಡೀ ಜಿಲ್ಲೆಯಲ್ಲಿ ನೋಡಿದಾಗ ಭತ್ತದ ಕೃಷಿಯಲ್ಲಿ ಏನೂ ಲಾಭ ಇಲ್ಲ. ಇವತ್ತಿನ ದಿನಗಳಲ್ಲಿ ಆ ಕೂಲಿ ಕಾರ್ಮಿಕರು ಕೂಡ ಆ ಕೃಷಿಯನ್ನು ಮಾಡುವಂಥ ಜನರು ಸಿಕ್ಕದಂಥ ಸಂದರ್ಭದಲ್ಲಿ ಕೂಡ ಇವತ್ತು ನಾವು ಅನಾದಿ ಕಾಲದಿಂದ ನಮ್ಮ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಒಂದು ದೇಶ. ಆ ದೇಶ ನಮ್ಮ ಹಿರಿಯವರು ಮಾಡಿರ್ತಕ್ಕಂಥ ಏನು ಸೇವೆ ಇದೆ, ನಾವು ಭತ್ತದ ಬೆಳೆಯನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ಅವರು ಸಾಗಿಸುವಂಥ ಕಾಲಘಟ್ಟವನ್ನು ಇವತ್ತು ನೆನಪಿಸಿಕೊಂಡು ಭತ್ತದ ಕೃಷಿಗೆ ಪ್ರೋತ್ಸಾಹ ಇನ್ನಷ್ಟು ಜನರು ಈ ಅಡಿಲು ಬಿದ್ದಂಥ ಈ ಏನು ಗದ್ದೆಗಳಿವೆ ಅದನ್ನು ಪುನರಪಿ ಅದಕ್ಕೆ ಮರುಜೀವ ಕೊಡುವಂಥ ಕೆಲಸಗಳು ಹೇಗೆ ಆಗಬೇಕಂತ ಹೇಳಿದರೆ ನಮ್ಮ ಇಂಥ ಸಹಕಾರ ಕ್ಷೇತ್ರಗಳು ಪೂರ್ಣ ಪ್ರಮಾಣದ ಪ್ರೋತ್ಸಾಹವನ್ನು ಕೊಟ್ಟಾಗ ಮಾತ್ರ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅವರಿಗೊಂದು ಉತ್ತೇಜನ ಬರಲಿಕ್ಕೆ ಇದೆ. ಅವರು ಆ ಆ ಗದ್ದೆಯಲ್ಲಿ ಭತ್ತವನ್ನು ಬೆಳೆಸಿ ಇವತ್ತು ನಮಗೆಲ್ಲರೂ ಕೂಡ ಇವತ್ತು ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ, ಈ ದಕ್ಷಿಣ ಕನ್ನಡ ಇರ್ಬೋದು, ಅವಿಭಜಿತ ಜಿಲ್ಲೆ ಉಡುಪಿ ಇರಬಹುದು, ಭತ್ತದ ಕೃಷಿಯನ್ನು ಯಾರು ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ. ಏನೋ ಒಂದು ಉತ್ತರ ಕರ್ನಾಟಕದವರು ಆ ಕೃಷಿಯನ್ನು ಮಾಡಿದ್ದರಿಂದ ನಾವೇನಾದರೂ 2 ಹೊತ್ತು ಊಟ ಮಾಡ್ತೇವೆ ಎನ್ನುವಂಥದ್ದು ಕೂಡ ಎಲ್ಲರ ಬಾಯಿಯಲ್ಲಿ ನಾವು ಹೇಳ್ತೇವೆ. ಆದರೆ ಕೂಡ ಆ ಕಾಯಕಕ್ಕೆ ನಾವು ಯಾರು ಕೂಡ ಹೋಗದಿರುವಂಥ ಸಂದರ್ಭವನ್ನು ಅರಿತುಕೊಂಡು ನಮ್ಮ ಸೊಸೈಟಿಯವರು ಮಾಡಿರುವಂತಕ್ಕಂಥ ಒಂದು ಒಳ್ಳೆಯ ಕೆಲಸ, ಇದನ್ನು ಖಂಡಿತವಾಗಿಯೂ ಇನ್ನಷ್ಟು ಜನರು ಒಂದು ಪ್ರೋತ್ಸಾಹಕವಾಗಿ ಎಲ್ಲರಿಗೂ ಕೂಡ ಇದರ ಪ್ರಯೋಜನವನ್ನು ಪಡುವಂಥ ಕೆಲಸಗಳು ಆಗಬೇಕು. ಮುಂದಿನ ದಿನಗಳಲ್ಲಿ ಅಡಿಲು ಬಿದ್ದಂಥ ಏನು ಗದ್ದೆ ಇದೆ ಅದರಲ್ಲಿ ನಮ್ಮ ಭತ್ತವನ್ನು ಬೆಳೆಸುವಂಥ ಕಾಯಕಕ್ಕೆ ತಾವೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು ಎನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡಿದ್ದಾರೆ. ಅದರ ಒಟ್ಟಿಗೆ ಪ್ರತಿಭಾ ಪುರಸ್ಕಾರ, ಈಗಾಗಲೇ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ಅವರು ಹೇಳಿದಾಗೇ ಮಕ್ಕಳ ಭಾಳಷ್ಟು ಕೃಷಿಗೆ ಸಂಬಂಧಪಟ್ಟ ಭಾಳಷ್ಟು ಬಡ ಕುಟುಂಬಗಳಿವೆ. ಅದಕ್ಕೆ ಮಕ್ಕಳಿಗೆ ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಶಾಲೆಗೆ ಶಿಕ್ಷಣ ಕ್ಷೇತ್ರಕ್ಕೆ ತೊಡಕಾಗುವ ಸಂದರ್ಭದಲ್ಲಿ ಅಂಥವರನ್ನು ಪುರಸ್ಕರಿಸುವಂಥ ಕೆಲಸಗಳನ್ನು ಕೂಡ ಇವತ್ತು ಮಾಡಿರುವಂಥದ್ದು ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಒತ್ತನ್ನು ಕೊಡುವಂಥ ಕೆಲಸ ಆಗ್ತದೆ ಎನ್ನುವಂಥದ್ದನ್ನು ಕೂಡ ನಾವು ಮನಗಂಡಿದ್ದೇವೆ. ಸಹಕಾರ ಕ್ಷೇತ್ರ ನಾವು ಅನೇಕ ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ದಗಲಕ್ಕೂ ನೋಡಿದಾಗ ಖಾಲಿ ಒಂದು ಆರ್ಥಿಕವಾಗಿರ್ತಕ್ಕಂಥ ಒಂದು ವ್ಯವಹಾರವನ್ನು ಮಾಡೋದು ಬಿಟ್ಟು ಇಂಥ ಒಂದು ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ಮಾಡದಿರುವಂಥದ್ದು ಬಹಳದು ಅನೇಕ
ಸಹಕಾರಿ ಕ್ಷೇತ್ರಗಳು ಇದೆ. ಅಂಥದ್ರಲ್ಲಿ ಇವತ್ತು ತಾವು ಏನು ಜವಾಬ್ದಾರಿ ಈ ಒಂದು ಊರಿನವರ ಸಹಕಾರಿಗಳು ಕೊಟ್ಟಿದ್ದಾರ ಅದನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥದ್ದನ್ನು ನಮ್ಮ ಮನಸ್ಸಿನಲ್ಲಿ ಬಂದಾಗ ಈ ಒಂದು ಬ್ಯಾಂಕ್ ಹಿರಿಯವರು ಕಂಡಿರ್ತಕ್ಕಂಥ ಏನು ಕನಸಿದೆ ಅದು ನನಸಾಗಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಜವಾಬ್ದಾರಿಯನ್ನು ಕೃಷ್ಣ ಶೆಟ್ಟಿ ಮತ್ತು ಅವರ ಒಟ್ಟು ನಿರ್ದೇಶಕರು ಎಲ್ಲರೂ ಕೂಡ ಒಟ್ಟು ಸೇರಿದಾಗ ಮಾತ್ರ ಒಬ್ಬ ಅಧ್ಯಕ್ಷನಿಗೆ ಪೂರ್ಣ ಪ್ರಮಾಣದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಆ ನಿಟ್ಟಿನಲ್ಲಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನು ಒಂದು ವಿಶ್ವಾಸಕ್ಕೆ ತಗೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಳ್ಳೆಯ ಗುಣ ಇದ್ದಾಗ ಮಾತ್ರ ಇವಾಗಲೇ ಹೇಳಿದರು ನಮ್ಮ ಬ್ಯಾಂಕಿನಲ್ಲಿ ಜಾಗ ಇದ್ದದರಲ್ಲಿ ಒಳ್ಳೆಯ ಬಹುಮಹಡಿಯ ಕಟ್ಟಡವನ್ನು ನಿರ್ಮಾಣ ಮಾಡಿ ಜನರಿಗೂ ಕೂಡ ಪ್ರಯೋಜನ ಆಗೋದರ ಜೊತೆಗೆ ನಮ್ಮ ಊರು ಕೂಡ ಬೆಳೆಯುವಂಥ ಒಂದು ವ್ಯವಸ್ಥೆ ಕಲ್ಪಿಸಿರುವಂಥದ್ದು ಇದು ಒಳ್ಳೆಯ ಪೂರಕವಾಗಿರ್ತಕ್ಕಂಥ ವಾತಾವರಣ ಅಂತೇಳಿ ಹೇಳಲಿಕ್ಕೆ ಭಾರಿ ಸಂತೋಷ ಆಗ್ತದೆ. ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರವನ್ನು ತಗೊಂಡು ಒಳ್ಳೆಯ ಯೋಜನೆಗಳನ್ನು ಹಾಕಿಕೊಂಡು ನಮ್ಮ ಹಿರಿಯವರು ಕಂಡಿರ್ತಕ್ಕಂಥ ಏನು ಒಳ್ಳೆಯ ವಿಚಾರ ಸಂಘಟನಾತ್ಮಕವಾಗಿ ಭಾವನಾತ್ಮಕವಾಗಿ ಎಲ್ಲರನ್ನು ಸೇರುವಂಥ ಎಲ್ಲರಲ್ಲಿ ಬೆಸೆಯುವಂಥ ಕಾಯಕ ಮಾಡಿದರೆ ಈ ಬ್ಯಾಂಕ್ ಒಳ್ಳೆಯ ಅಭಿವೃದ್ಧಿ ದಿಕ್ಕಿನಲ್ಲಿ ಹೋಗಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಶೆಟ್ಟಿ ಮತ್ತು ಎಲ್ಲ ನಿರ್ದೇಶಕರಿಗೂ ಮತ್ತು ಇಲ್ಲಿ ಸೇರಿದಿರ್ತಕ್ಕಂಥ ಎಲ್ಲರಿಗೂ ವಂದನೆ ಸಲ್ಲಿಸ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಕಾರ್ಯಕ್ರಮಕ್ಕೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ ಶ್ರೀ ಚಂದ್ರಶೇಖರ್ ಉಚ್ಚಿಲ್, ಮುಕ್ತೇಶ್ವರರು ಶ್ರೀ ದೇವಿ ವೈದ್ಯತಿ ಕೋಟಿ ಚೆನ್ನಯ್ಯರ ಮೂಲ ಕ್ಷೇತ್ರ ಗೆಜ್ಜೆಗಿರಿ ಇವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಕಂಡ ಶ್ರೀಯುತ ರಮೇಶ್ ಶೆಟ್ಟಿ ಬೋಲಿಯಾರ್, ಮಾಜಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು, ಇವರು ನೆತ್ತ ಆಶ್ರಯಗಳು ಇನಿ ಕೃಷಿ ಮಲ್ತನಕ್ಲೆಗ್ ಪ್ರೋತ್ಸಾಹಧನ ಅಂಚನೆ ಜೂಕ್ಲೆಗ್ ಪ್ರತಿಭಾ ಪುರಸ್ಕಾರ ಕೊರಪಿನ ವೇದಿಕೆ ಆಸೀನರಾಯನಂಚಿನ ಈ ಬ್ಯಾಂಕ್ದ ಅಧ್ಯಕ್ಷರಾದ ಕೃಷ್ಣ ಶೆಟ್ರೆ ಇತ್ತೆದಾನೆ ದೀಪ ಬೆಳಗಿಸೋದು ಉದ್ಘಾಟನೆ ಮಾಡ್ತಿದ್ದಂತಿನ ನನ್ನ ಮಿತ್ರರಾಯನಂತಿನ ಚಂದ್ರಶೇಖರ್ ಉಚ್ಚಿಲ್ರೆ, ಹಿರಿಯರಾಯನಂತಿನ ವಿನಾಯಕ ನಾಯ್ಕರೇ, ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಬಶೀರಕ್ಕ, ಅದೇ ರೀತಿ ಉಪಾಧ್ಯಕ್ಷನ ಅಫ್ಸಾಲಕ್ಕ, ಮಾತ ಬ್ಯಾಂಕ್ದ ನಿರ್ದೇಶಕರನ್ನಾಗಲೇ ಪುರಸಭೆದ ಸದಸ್ಯರ ಲತಕ್ಕ ಅಂಚನೆ ಬ್ಯಾಂಕ್ದ ಶಾಖಾಧಿಕಾರಿನಕಲು ಸಿಬ್ಬಂದಿ ವರ್ಗದಕಲು ಬೈದಿನಂಚಿನ ಮಾತ ರೈತ ಬಂಧುಲು ಪ್ರತಿಭಾ ಪುರಸ್ಕಾರ ಪಡೆಯುವಂತನ ಶಾಲೆದ ಜೋಕುಲೆ ಭಾರಿ ಸಂತೋಷ ಆಪಡು ಈ ಕಾರ್ಯಕ್ರಮಕ್ಕೆ ಭಾಗವಹಿಸರೆ. ದಾನಿನ ಪಂಡ ಒಂಜಿ ಕೃಷಿ ದುಂಬುದ ಕಾಲಡು ಒಂಜಿ ಗ್ರಾಮಡು 500 ಎಕರೆ 70 ಎಕರೆ ಜಾಗೆಡ್ಲ ಕೃಷಿ ಆವಂದಿತ್ತೇನೆ. ಅಣ್ಣ ಇನಿ ಕಾನಾಗ ಒಂಜಿ 10 ಎಕರೆ ಜಾಗೆ ಒಂಜಿ ಗ್ರಾಮಡು ಕೃಷಿ ಆರೆ ಬಾರಿ ಬಂಗಂಡು ಇದು ಚಂದ್ರಶೇಖರ ಉಚ್ಚಿರೈತ ಬಗ್ಗೆ ಮಾತ ವಿವರಾದ ಪಂಡಿರು ದಾನಿ ಬಂಡ ಐಟು ದಾಲ ಲಾಭ ಇಜ್ಜಿ ಲಾಭಾಂಶ ಇಜ್ಜಿ ದಾಲ ಇಜ್ಜಿ ಬಂಡು ಆಂಡಲ ಬಂಗ ಬತ್ತದು ಕೃಷಿಕರು ತನ್ನ ಭೂಮಿಡು ಕೃಷಿ ಆವಡು ಅವು ಪುರ್ಲು ತೋಜೋಡು ಜಾಗೆಲ್ಲ ಪುರ್ಲು ತೋಜೋಡು ಒಂಜಿ ಕೃಷಿ ಆಂಡ ಆ ಭಾಗದ ಜಾಗೆ ಭಾರಿ ಪುರ್ಲು ಹಾಕೊಂಡು ದಯಪಂಡ ಇದು ಭಾರಿ ಶೋಕ್ ಮಲ್ತದೆ ಕೃಷಿ ವ್ಯವಸಾಯ ಮಲ್ಪಬೇಕು ಈಗಿನ ಅಂಡ ಒಂಜಿ ಮಲ್ಲ ಕಾಡ್ ಲೆಕ್ಕ ಹಾಕೊಂಡು ಐಕ್ ಈ ಬ್ಯಾಂಕ್ ದಕ್ಕಲು ಇನಿ ಕೊಟ್ಟೆಕಾರ ರೈತರನ್ನ ಸೇವಾ ಸಹಕಾರ ಬ್ಯಾಂಕ್ ಈ ಕೃಷಿ ತಕ್ಕಲೆಗೆ ಪ್ರೋತ್ಸಾಹ ಕೊನ್ನದ ಹತ್ರ ನನ್ನ ದುಂಬುಗು ಹೆಚ್ಚೆಚ್ಚ ರೈತರ ನಾಕಲು ಕೃಷಿ ಮಲ್ತದು ನಂಗೆ ಪ್ರಯೋಜನ ಆರೆ ಸಾಧ್ಯ ಅಂತ ಈ ಸಂದರ್ಭ ಪಂಡ್ರೆ ಇಚ್ಛೆ ಪಡಪೆ ಬ್ಯಾಂಕ್ ದಕ್ಕೆಲ್ಲ ಹೃತ್ಪೂರ್ವಕ ಕೃಷಿಕರನ್ನ ಪರವಾದ ಧನ್ಯವಾದ ಅರ್ಪಿಸವೆ. ಅದೇ ರೀತಿ ಕೃಷಿಕರನ್ನ ಜೂಕ್ಲೆಗೆ ಇನ್ನು ಯಾಕಲು ಬಾರಿ ಬಂಗಡುಪ್ಪರಿ ಫೀಸ್ ಕಟ್ಟರದಿರಂದೆ ಪುಸ್ತಕದ ಒಂದು ಬೇತೆ ಬೇತೆ ಬಂಗಡುಪ್ಪನಾಗ ಯಾಕಲೆ ಮಾತ್ರ ಲೆತ್ತದು ಈ ಜೋಕ್ಲೆ ಮಾತ್ರ ಲೆತ್ತದು ಬ್ಯಾಂಕ್ ಲೆತ್ತದು ಸುಮಾರು ಮಸ್ತ್ ಜೋಕ್ಲೆಗಿನಿ ಪ್ರೋತ್ಸಾಹನ ಕೊರಪಿನ ಬಂಡ ಈ ಬ್ಯಾಂಕ್ದ ಒಂಜಿ ಸಾಧನೆ ಅಂದೇ ಪನೊಲಿ ಮಾತ ಬ್ಯಾಂಕ್ಡ್ಲ ಮಾತಕ್ಕಿಡ್ಲ ಐನು ಮಲ್ತದ ಬೇಡ ಇಡೀ ಜಿಲ್ಲೆ ಸಮಸ್ಯೆನೇ ಒಪ್ಪು ಜೋಕಲ್ನ ಕಲ್ಪಾಯರೆ ಸಮಸ್ಯೆ ಒಪ್ಪುಜಿ ಆನಲ್ಲ ಈ ಭಾಗಡ ಇನಿ ಸುಮಾರು 14 ಗ್ರಾಮದ ವ್ಯಾಪ್ತಿಡು ಈ ಬ್ಯಾಂಕ್ ಉಂಡು ಈ ಮಾತ ಜನ ಜೋಕ್ಲೆಲ್ಲಿ ಲೆತ್ತದು ಇನಿ ಪ್ರತಿಭಾ ಪುರಸ್ಕಾರ ಮಲ್ಪನಾಗ ಭಾರಿ ಸಂತೋಷ ಆಪುಂಡು ಈ ಬ್ಯಾಂಕ್ ಅನಾತ್ ಬೆಳಗಡೆ ಪನ್ಪುನ ಯಾನ ಆಶ್ರಯ ಪನೊಂದಿಲ್ಲ. ಅದೇ ರೀತಿ ನಮ್ಮ ಹಿರಿಯರ ನಕಲು ಆಚಿನ ಕಾಲೋಡು ಭಾರಿ ಕಷ್ಟ ಇಪ್ಪನಾಗ ಬ್ಯಾಂಕ್ ಇಜ್ಜನ್ನಪ್ಪಾಗ ನಮ್ಮ ಏರಿಯಾನ ಇಲ್ಲಡೆ ಪೋದು ಶ್ರೀಮಂತರನಾಗ ಇಲ್ಲಡೆ ಪೋದು ಸಾಲಕ್ಕೆ ತಂದಿತ್ತ ಬಡ್ಡಿ ಸಾಲದೆ ತಂದಿತ್ತ ಭಾರಿ ಕಷ್ಟ
ಕಟ್ಟರೆ ಕಷ್ಟವಾದಿತ್ತಂಡೆ ಕೃಷಿ ಮಲ್ತದು ಅಯ್ನ ಸಂಧಾನಾಗ ಅಕ್ಲ ದರ್ಬಾರ್ ಮಾತ ಬಾರಿ ಜೋರಿತ್ತಂಡೆ ಅಯ್ನ ಮಾತ ನೆನೆತಂದು ನಮ್ಮ ಪೂರ್ವಜರು ಅಕ್ಲ ಮಾತ ನಮ್ಮ ಇಲ್ಲಿ ನೆನಪೋಡಾಪುಡು ಈ ಬ್ಯಾಂಕ್ದ ಒಂದು ಕಾರ್ಯಕ್ರಮನಾಗ ನಮ್ಮ ಪೂರ್ವಜರು ಈ ಬ್ಯಾಂಕ್ನ ಕಡದಿನೇ ನಮ್ಮ ನೆನಪೋಡಾಪು ನೆನೆದು ಬಂಡ ಪ್ರತಿವರೆ ಮಲ್ಲಾಯನ ಇಲ್ಲಡೆ ಪೋದು ನಮ್ಮ ಕಾಸು ನಟ್ಟು ನಮ್ಮನೇ ಒಂಜಿ ಠೇವಣಿ ಮಲ್ತದು ನಮ್ಮನೇ ಜನಕ್ಲೆಗೆ ಸಾಲ ಕೊರಪಂಜಿನ ವ್ಯವಸ್ಥೆ ಮಲ್ಪಡ ಆ ಸಹಕಾರ ಸಂಘದ ಮೂಲಕ ಇನಿ ನಮ್ಮ ಬ್ಯಾಂಕ್ನ ಕಟ್ಟದು ಇನ್ನು ಜನಕ್ಲೆಗೆ ಸೇವೆ ಮಲ್ತದ ಇತ್ತೀರಿ ಮಲ್ಲ ಮಲ್ಲ ಅದು ಇನಿ ಬ್ಯಾಂಕ್ ಮಲ್ಲ ಮಟ್ಟದ ಒಂಜಿ ಸಾಧನೆ ಇಂದ ನಾಡು ಇನಿ ದಕ್ಷಿಣ ಕನ್ನಡ ಜಿಲ್ಲೆಡು ಕೋಟೆಕಾರ ಬ್ಯಾಂಕ್ದ ಪುದರ್ ಎಡ್ಡೆ ಉಂಡು ಈ ಸಿಬ್ಬಂದಿ ವರ್ಗ ಅವಡು ಶಾಖಾಧಿಕಾರಿ ಅವಡು ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅದನ್ನ ಮಾತ ಡೈರೆಕ್ಟರ್ನಾಗಲ ಸಹಕಾರಡು ಪುದಾರ್ ಎಡ್ಡೆತ್ತಿದ ಹತ್ರ ಇನಿ ಈ ಬ್ಯಾಂಕ್ಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇಲ್ಲ ತಿಕ್ಕಿದ್ರೆ ಮಾತ ಕೃಷಿಕರನ್ನ ಬಾಯಿಡ್ಲ ಇನಿ ಬ್ಯಾಂಕ್ ಎಡ್ಡೆ ಉಂಡು ಪಂಡ್ಪರು ದಯಪಂಡ ಒಂಜಿ ರಾಷ್ಟ್ರೀಕೃತ ಬ್ಯಾಂಕ್ಗೆ ನಮ್ಮ ಪೋನಾಗ ನಂಗೆ ಕಲ್ಪ ಬಾರಿ ಬಂಗಾಪು ಅಂತ ಸಿಬ್ಬಂದಿ ವರ್ಗದ ನಮ್ಮ ತೂನಾಗನೇ ನಮ್ಮ ಡೆಪಾಸಿಟ್ ಪಾಡ್ರೆ ಪೋ ಅತನ ಕಾಸು ದೆಪ್ಪರೆ ಪೋನಾಗಲ ಆತ ಸಹಕಾರ ಕೊರಪುಜೀರು ಆಂಡ ಇನಿ ಕೋಟೆಕಾರ ರೈತರ ಬ್ಯಾಂಕ್ ಸಹಕಾರ ಸಂಘದ ನಿರ್ದೇಶಕರನ್ನಾಗಲವಾಡು ಅತನ ಶಾಖಾಧಿಕಾರಿನವಾಡು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಥವಾ ಬ್ಯಾಂಕ್ದ ಸಿಬ್ಬಂದಿ ವರ್ಗವಾಡು ಬಾರಿ ಶೋಕುಡಿ ಒಂಜಿ ರೈತೆ ಬ್ಯಾಂಕ್ ಬತ್ತಂಡ ಬಾರಿ ಪೊರ್ಲುಡಾಗಿ ಪೋಪ್ಲೆಕ್ಕ ಈ ಬ್ಯಾಂಕಿನಿ ಮಲ್ತೊಂದುಂಡು ಬಂಡ ಬಾರಿ ಸಂತೋಷ ಒಂದುಂಡು ಅಂಚಾದ ಈ ಬ್ಯಾಂಕ್ ನಳಾತ್ ದುಂಬುಗು ಅಭಿವೃದ್ಧಿ ಆವಡೊಂದು ಪನೊಂದು ಅವತ್ತಂದೆ ಕೃಷ್ಣ ಶೆಟ್ಟಿ ಅಂಚೇನಿ ಬಾರಿ ಮಾತ್ರೆಲ್ಲ ಈ ಬ್ಯಾಂಕ್ದ ಅಧ್ಯಕ್ಷ ಆಗಿನ ಬೊಕ್ಕ ಮಾತ ನಿರ್ದೇಶಕರಿಗೆಲ್ಲ ಒಂಜಿ ಒಟ್ಟಿಗೆ ತಪ್ಪೋದು ಬಾರಿ ಪೊರ್ಲುಡೆ ಇದು ಮಲ್ಲ ಕೋಟೆಕಾರದ ಹೈವೇದ ಬರಿಟ್ಟು ಬಾರಿ ಮಲ್ಲ ಬಿಲ್ಡಿಂಗ್ ಇನ್ನು ವಾಣಿಜ್ಯ ಸಂಕೀರ್ಣ ಕಟ್ಟದು ಮಾತ ಇನ್ನು ಪೂಪುಣ ಜನಕ್ಲೆಗೆ ಕೋಟೆಕಾರ ರೈತರ ಸೇವಾ ಸಹಕಾರಿ ಸಂಘದ ಕಟ್ಟಡ ಮಲ್ಪೊಂಜಿ ಪುದಾರ್ನಿನಿ ಬಲ್ಪೋಲೆಕ್ಕ ಮಲ್ತೀರಿ ಮಾತ ನಿರ್ದೇಶಕರನಕ್ಲ ಸಹಕಾರಡು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿನಕ್ಕೂ ಸಹಕಾರ ಬ್ಯಾಂಕ್ದ ಶಾಖಾಧಿಕಾರಿನಕ್ಕಲ್ಲ ಮಾತ ಸಿಬ್ಬಂದಿ ವರ್ಗದಕ್ಕಲ್ಲ ಸಹಕಾರ ಕಟ್ಟಣಗ ಇನ್ನು ಬಂಕ್ ಬಾರಿ ಸಂತೋಷ ಒಂದು ದಯಪಂಡ ಈ ಬಾಗಡು ಇಂಚಿನ ಒಂಜಿ ಕಟ್ಟಡ ಕಟ್ಟದು ಬ್ಯಾಂಕ್ದ ಉತ್ಪತ್ತಿನ ಮಲ್ಲ ಮಲ್ಪಂಚಿನ ಕೆಲಸ ನಾನು ಮಲ್ದಿರು ನಾನು ಐಕ್ ಸಂತೋಷ ವ್ಯಕ್ತಪಡಿಸೋದು ಎಲ್ಲೇ ಕೃಷ್ಣಾಷ್ಟಮಿ ಅಂಜಿನ ಮೊಸರು ಕುಡಿಕೆ ಮಾತ್ರೆಲ್ಲ ಎನ್ನ ಶುಭಾಶಯ ಸಲ್ಲಿತದು ಹೆಂಗೆ ಕೊರ್ನಂಚಿನ ಈ ಅವಕಾಶ ವಂದಿಸೋದು ಭತ್ತ ಕೃಷಿ ಮಾಡುವ ರೈತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಪ್ರತಿಭಾ ಪುರಸ್ಕಾರ ನೀಡುವ ಬ್ಯಾಂಕ್ ಇನ್ನು ಹೆಚ್ಚಿನಗಳನ್ನು ಅರ್ಪಿಸಿ ಮುಂದಕ್ಕೆ ನಮ್ಮ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಎಂ ಎ ಮೊಹಮ್ಮದ್ ಬಶೀರ್ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ. ಬ್ಯಾಂಕ್ ನಿಯಮಿತ ಇದರ ಪ್ರತಿಭಾ ಪುರಸ್ಕಾರ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದಂಥ ಮಿತ್ರರಾದಂಥ ಚಂದ್ರಶೇಖರ್ ಉಚ್ಚಿಲ್ದವರೇ, ಬ್ಯಾಂಕಿನ ಅಧ್ಯಕ್ಷರು ಮಿತ್ರರಾದಂಥ ಕೃಷ್ಣ ಶೆಟ್ಟಿಯವರೇ, ಮುಖ್ಯ ಅತಿಥಿಗಳಾದ ರಮೇಶ್ ಶೆಟ್ಟಿಯವರೇ, ಶ್ರೀ ವಿನಯ್ ಕುಮಾರ್ ನಾಯಕ್ ಅವರೇ, ಹರ್ಷರಾಜ್ ಮುದ್ಯಾರವರೇ ಹಾಗೂ ಶ್ರೀಮತಿ ಲತಾ ಪುರಸಭಾ ಸದಸ್ಯರು ಸೋಮೇಶ್ವರ ಇವರೇ, ಇಲ್ಲಿ ಆಗಮಿಸಿದಂಥ ಎಲ್ಲ ಫಲಾನುಭವಿ ರೈತ ಬಾಂಧವರೇ ಮತ್ತು ಪ್ರತಿಭಾವಂತ ಪುರಸ್ಕಾರ ಸ್ವೀಕಾರ ಮಾಡಲಿಕ್ಕೆ ಬಂದಂಥ ವಿದ್ಯಾರ್ಥಿಗಳೇ, ಈ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರೇ, ಆಡಳಿತ ಮಂಡಳಿಯ ಸದಸ್ಯರೇ, ಇಲ್ಲಿ ಸೇರಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಇವತ್ತು ಭಾಳ ಒಂದು ಅರ್ಥಪೂರ್ಣವಾದಂಥ ಒಂದು ಸಮಾರಂಭವನ್ನು ಕೋಟೆಕಾರ ಸಹಕಾರಿ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷರು ಇವತ್ತು ಹಮ್ಮಿಕೊಂಡಿದ್ದಾರೆ. ಕಳೆದ ವರ್ಷ ಕೂಡ ಬಹುಶಃ ಈ ಪ್ರೋತ್ಸಾಹಧನ ರೈತರಿಗೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದರು. ಈ ಬಗ್ಗೆ ಕೂಲಂಕಷವಾಗಿ ನಮ್ಮ ಚಂದ್ರಶೇಖರ್ ಉಚ್ಚಿಲ್ರವರು, ಅದರ ಜೊತೆಗೆ ರಮೇಶ್ ಗೋಳಿಯಾರವರು ಹೇಳಿದ್ದಾರೆ. ನಾವು ಹೇಳುವಂಥದ್ದು ಭಾಳ ಏನು ಉಳಿದಿಲ್ಲ. ಈ ನಮ್ಮ ಕಾರ್ಯಕ್ಷೇತ್ರಕ್ಕೆ ಬರುವಂಥ 14 ಗ್ರಾಮಗಳ ರೈತರಿಗೆ, ಎಲ್ಲಿ ರೈತರು ಭತ್ತವನ್ನು ಬೆಳೆದಿದ್ದಾರೆ ಅವರಿಗೆ ಪ್ರೋತ್ಸಾಹಧನವಂತ ಕೊಡುವಂಥ ವ್ಯವಸ್ಥೆಯನ್ನು ತಾವು ಇವತ್ತು ಮಾಡಿದ್ದೀರ. ಆದರೆ ಈ ಎಲ್ಲ ಗ್ರಾಮಗಳಲ್ಲಿ ಭಾಳಷ್ಟು ಕೃಷಿ ಭೂಮಿಗಳು ಅಡಿಕೆ ತೋಟವಾಗಿಯೋ, ಕಟ್ಟಡಗಳಾಗಿಯೋ, ವಾಣಿಜ್ಯ ಕಟ್ಟಡ ಮನೆಗಳಾಗಿಯೋ ಪರಿವರ್ತನೆ ಆಗುವಂಥ
ಪರಿಸ್ಥಿತಿ ಇದೆ. ಉಳಿದ ಕೆಲವು ಶೇಕಡ ಒಂದು 10 ಭಾಗದಷ್ಟು ಕೃಷಿ, ಭತ್ತದ ಕೃಷಿ ಅಂದರೆ ಗದ್ದೆ ಉಳಿದಿರಬಹುದು. ಆ ಉಳಿದಂಥ ಗದ್ದೆಗಳಲ್ಲಿ ಕೂಡ 90% ಬಹುಶಃ ಏನು ಪಡೀಲು ಅಂತ ಹೇಳ್ತೇವೆ, ಪಡೀಲು ಅಡಿಲು ಆ ಥರ ಉಳಿದಿದೆ. ಅಂಥವರನ್ನು ಗುರುತಿಸಿಕೊಂಡು ಮಾನ್ಯ ಅಧ್ಯಕ್ಷರು ಅದಕ್ಕೆ ಒಂದು ಕಾರ್ಯಪ್ರವರ್ತರಾಗಿ ಆ ರೈತರಿಗೆ ಕೃಷಿ ಮಾಡುವಂತೆ ಅವರನ್ನು ಪ್ರೋತ್ಸಾಹಿಸಿ, ಕೃಷಿ ಮಾಡದವರನ್ನು ಕೃಷಿ ಮಾಡುವ ನಿಟ್ಟಿನಲ್ಲಿ ಅದಕ್ಕೆ ಒಂದು ಕಾರ್ಯಕ್ರಮವನ್ನು ಹಾಕಿ ಒಳ್ಳೆಯ ಒಂದು ಪ್ರೋತ್ಸಾಹ, ಅವರಿಗೊಂದು ಸಹಾಯಧನ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಸಂಘದ ಅಧ್ಯಕ್ಷರು, ಎಲ್ಲ ನಿರ್ದೇಶಕರು, ನಮ್ಮ ಪ್ರಧಾನ ವ್ಯವಸ್ಥಾಪಕರು ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಚೇತನಗೊಳಿಸಿ ಅದನ್ನು ಅಭಿವೃದ್ಧಿಗೊಳಿಸುವರೆ ಬ್ಯಾಂಕ್ ಇನ್ನೂಮತ್ ಬಶೀರ್ ಅವರು ಶುಭ ಹಾರೈಸಿದ್ದಾರೆ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಮುಂದಿನ ತಿಂಗಳು ನಡೆಯುವಂತ ಬಹುಮಾಡಿ ಕಟ್ಟಡದ ಉದ್ಘಾಟನಾ ಸಮಾರಂಭದ ಆಮಂತ್ರಣ ಪತ್ರ ಬಿಡುಗಡೆ ಬಗ್ಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು 1-2 ಮಾತುಗಳನ್ನಾಡಿದರು. ಬ್ಯಾಂಕ್ ಇದರ ಬಹುಮಾಡಿ ವಾಣಿಜ್ಯ ಸಂಕೀರ್ಣ ಈಗ ತಾನೇ ಕೋಟೆಕಾರು ಬೀರಿ ಜಂಕ್ಷನ್ನಲ್ಲಿ ಉದ್ಘಾಟನೆಗೆ ಸಜ್ಜುಗೊಂಡಿದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಯಾವುದೇ ಒಂದು ಪ್ರಾಥಮಿಕ ಸಹಕಾರಿ ಸಂಘ ನಿರ್ಮಾಣ ಮಾಡಿರದಂಥ ಒಂದು ಕಟ್ಟಡ. ಇದರ ಉದ್ಘಾಟನೆ ದಿನಾಂಕ 15/9/2024 ಆದಿತ್ಯವಾರ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಈ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸುವಂಥ ಎಲ್ಲರನ್ನು ಕೂಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆಮಂತ್ರಿಸುತ್ತಾ ಉದ್ಘಾಟನಾ ಸಮಾರಂಭದ ಆಮಂತ್ರಣ ಪತ್ರಿಕೆಯನ್ನು ಇದೇ ವೇದಿಕೆಯಲ್ಲಿ ಬಿಡುಗಡೆಗೊಳಿಸಲು ತಾವು ಹಮ್ಮಿಕೊಂಡಿದ್ದೇವೆ. ಇದರ ಉದ್ಘಾಟನಾ ಸಮಾರಂಭದ ಆಮಂತ್ರಣ ಪತ್ರವನ್ನು ನೆರೆದಂತ ಅತಿಥಿ ಗಣ್ಯರು ಎದ್ದು ನಿಂತು ಉದ್ಘಾಟಿಸುವುದರೊಂದಿಗೆ ಕಾರ್ಯಕ್ರಮದ ಆಮಂತ್ರಣ ಪತ್ರವನ್ನು ಉದ್ಘಾಟಿಸುವುದರೊಂದಿಗೆ ದಿನಾಂಕ 15/9/2024 ಆದಿತ್ಯವಾರದಂದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ನಿಯಮಿತ ಇದರ ಪ್ರಶಸ್ತಿ ಪ್ರದಾನದ ಸಭಾಧ್ಯಕ್ಷರು, ಈ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಿತ್ರ ಕೃಷ್ಣ ಶೆಟ್ಟಿಯವರೇ, ಹಾಗೂ ವೇದಿಕೆಯಲ್ಲಿ ನಮ್ಮ ಆತ್ಮೀಯರಾದ ಚಂದ್ರಶೇಖರ್ ಉಚ್ಚಿಲ್ರವರೇ, ಮೊಹಮ್ಮದ್ ಬಶೀರ್ರವರೇ, ವಿನಯ್ ನಾಯ್ಕ್ ಅವರೇ, ಹಾಗೂ ಉಪಾಧ್ಯಕ್ಷರಾದ ಅಬ್ಸಾಲಿ ಅವರೇ, ಸೋಮೇಶ್ವರ ನಗರ ಪಂಚಾಯತ್ನ ಸದಸ್ಯರಾದ ಲತಾ ಅವರೇ, ಹಾಗೂ ಬ್ಯಾಂಕಿನ ನಿರ್ದೇಶಕರೇ, ಇಲ್ಲಿ ಬ್ಯಾಂಕಿನ ಸಿಬ್ಬಂದಿ ವರ್ಗದವರೇ, ಹಾಗೂ ಸೇರಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ. 45 ವರ್ಷ ಮುಂಚೆ ನಾನಿಲ್ಲಿ ವ್ಯವಸಾಯ ಬ್ಯಾಂಕ್ನ ಅಧ್ಯಕ್ಷನಾಗಿದ್ದೆ. ಆವಾಗ ಅದೇ ಈಗ ಸಂಕೀರ್ಣ ಆಗುವ ಜಾಗದಲ್ಲಿ ಒಂದು ಸಣ್ಣ ಕಟ್ಟಡದಲ್ಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕಾರ್ಯನಿರ್ವಹಿಸುತ್ತಿತ್ತು. ಆವಾಗ ನಮ್ಮ SKDCC ಬ್ಯಾಂಕಿನ ಸನ್ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು SCDCC ಬ್ಯಾಂಕಿನ ಸಿಬ್ಬಂದಿ ಆಗಿದ್ದರು. ಆಮೇಲೆ ಅವರೊಂದು ಗ್ರೂಪ್ ಮಾಡಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಇಂದಿನವರೆಗೂ ಅವರು ಒಂದು ಉತ್ತಮ ರೀತಿಯಲ್ಲಿ ಆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘವನ್ನು ಬಹಳ ರಾಷ್ಟ್ರಮಟ್ಟದಲ್ಲಿ ಹೆಸರುವಾಗುವಂತೆ ಮಾಡಿದರು ಅವರು. ಆವಾಗ ನಮಗೆ ಇಲ್ಲಿ ನಾನು ಸಣ್ಣ ಪ್ರಾಯದಲ್ಲಿ ಕೋಟೆಗಾರ ಪಂಚಾಯತ್ ಅಧ್ಯಕ್ಷನಾಗಿ, ಅದೇ ಸಮಯದಲ್ಲಿ ಬ್ಯಾಂಕ್ ಅಧ್ಯಕ್ಷನಾಗಿ, ಆವಾಗ ರಾಜಕೀಯ ಅಂತ ಇಲ್ಲ ಇಲ್ಲಿ, ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್. ಆವಾಗ ನಮ್ಮ ಮಾನ್ಯ ರಾಮಚಂದ್ರ ಉಚ್ಚಿಲ್ರವರು
ನಮಗೆ ನಿಜವಾಗ್ಲೂ ನಾನು ಇವತ್ತು ಹೇಳಬೇಕಾದ್ರೆ, ನಾನು ಕೋಟೆಗಾರ್ ಪಂಚಾಯತಿನ ಅಧ್ಯಕ್ಷನಾಗಲಿಕ್ಕೆ, ಈ ಬ್ಯಾಂಕಿನ ಅಧ್ಯಕ್ಷನಾಗಲಿಕ್ಕೆ ಸನ್ಮಾನ್ಯ ರಾಮಚಂದ್ರ ಉಚ್ಚಿಲ್ರವರು, ನಮ್ಮ ಬಂಡಾರಮನೆ ಉಗ್ಗಪ್ಪ ಶೆಟ್ಟಿ ಎಲ್ಲ ನನ್ನ ಹತ್ರ ಬಹಳ ಪ್ರೀತಿ ಒಂದು. ಹಾಗೆ ನನಗೆ ಸಹಕಾರ ಕೊಟ್ಟು ನಾನಿಲ್ಲಿ ಕಾರ್ಯನಿರ್ವಹಿಸಿದ್ದೆ. ಹಾಗೆ ಮತ್ತೆ ನನಗೆ 5 ವರ್ಷ ಆಗುವಾಗ ನನಗೆ ಸಾಕಾಯ್ತು ಇಲ್ಲಿ. ಹಾಗೆ ನಾನು ಮತ್ತೆ ಬೇಡ ಅಂಥೇಳಿ ನಾನು ಮೈಸೂರಿನಲ್ಲಿ ನನ್ನ ಭಾವ ಒಂದು ಫ್ಯಾಕ್ಟ್ರಿ ಮಾಡಿದರೆ, ಹಾಗೆ ಓಡಿಬಿಟ್ಟೆ ಇಲ್ಲಿಂದ. ಆದರೆ ಈ ವ್ಯವಸಾಯ ಬ್ಯಾಂಕ್ ಈಗ ಭಾಳ ಒಂದು ಉತ್ತಮ ಸ್ಥಿತಿಗೆ ಬಂದಿದೆ. ಯಾಕಂದರೆ ಆವಾಗಿಂದಲೂ ಇಲ್ಲಿಯ ಸಿಬ್ಬಂದಿ ವರ್ಗದವರು, ಅಧ್ಯಕ್ಷರು ಎಲ್ಲ ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸಿಕೊಂಡು ಇವತ್ತು ಒಂದು ನಮ್ಮ ರಾಜ್ಯದ ಮಟ್ಟಿನಲ್ಲಿ ಕೋಟೆಗಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಭಾಳ ಒಂದು ಉತ್ತಮ ಸ್ಥಿತಿಯಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡುತ್ತೇನೆ. ಅದೇ ನನಗೆ ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟು ನನ್ನನ್ನು ಇಲ್ಲಿ ಒಂದು ಇದು ಮಾಡಿದ್ದು, ನನಗೆ ಒಂದು ಸ್ಥಾನಮಾನ ಕೊಟ್ಟದ್ದಕ್ಕೆ ನನ್ನ ಬ್ಯಾಂಕಿನ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಅವರಿಗೂ ಸಿಬ್ಬಂದಿ ವರ್ಗದವರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀ. ಶ್ಲಾಘನೀಯ ಮಾತುಗಳನ್ನಾಡಿದ್ದ ಶ್ರೀಯುತ ಅರಸರಾಜ್ ಮುದ್ಯ ಇವರಿಗೆ ವಂದಿಸುತ್ತಾ, ಮುಂದಿನ ಅತಿಥಿ ಗಣ್ಯರಾದ ಶ್ರೀಯುತ ವಿನಯ್ ಕುಮಾರ್ ನಾಯ್ಕ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ನಿಕಟಪೂರ್ವ ನಿರ್ದೇಶಕರಾದ 1-2 ಮಾತು. ಸಮಾರಂಭದ ಅಧ್ಯಕ್ಷರಾದ ಕೋಟೆಗಾರ್ ವ್ಯವಸಾಯ ಬ್ಯಾಂಕಿನ ಅಧ್ಯಕ್ಷರಾದ ಕೃಷ್ಣ ಶೆಟ್ರೆ, ಅದೇ ರೀತಿ ಇವತ್ತು ಈ ಸಮಾರಂಭವನ್ನು ಉದ್ಘಾಟಿಸಿದ ಚಂದ್ರಶೇಖರ್ ಉಚ್ಚಿಲ್ರೆ, ಹರ್ಷರಾಜ್ ಮುದ್ಯರೆ, ಮೊಹಮ್ಮದ್ ಬಶೀರ್ರೆ, ಅಬ್ಸಾಲಿ ಅವರೇ, ಪುರಸಭೆಯ ಕೋಟೆಗಾರ್ ಪುರಸಭೆಯ ಸದಸ್ಯರಾದ ಲತಾರವರೇ, ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ನಿರ್ದೇಶಕರುಗಳೇ, ಜನರಲ್ ಮ್ಯಾನೇಜರೇ, ಸಿಬ್ಬಂದಿ ವರ್ಗದವರೇ, ಇಲ್ಲಿ ನೆರೆದಿರುವ ಎಲ್ಲ ಸಹಕಾರಿ ಬಂಧುಗಳೇ, ಕೆಲವಾರು ವರ್ಷಗಳಿಂದ ಈ ಒಂದು ಕೃಷಿಗೆ ಪ್ರೋತ್ಸಾಹ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡುವಂತಹ ಕೆಲಸ ಕಾರ್ಯಗಳನ್ನು ಈ ಬ್ಯಾಂಕ್ ನಡೆಸ್ತಾ ಇದೆ. ಇದು ಉತ್ತಮವಾದ ಕೆಲಸ. ಈಗಾಗಲೇ ರಮೇಶ್ ಶೆಟ್ಟಿ ಹೇಳಿದರು, ಹಿಂದಿನ ಕಾಲದಲ್ಲಿ ಒಂದೊಂದು ಗ್ರಾಮದಲ್ಲಿ 500 ಎಕರೆ ಕೃಷಿ ಆಗ್ತಿತ್ತು ಅಂತ. ನಾನು ಬರುವಾಗ ಕೇಳಿದೆ ನಮ್ಮ ಜನರಲ್ ಮ್ಯಾನೇಜರ್ ಹತ್ರ, ಎಷ್ಟು ಜನರಿಗೆ ಕೃಷಿಗೆ ಪ್ರೋತ್ಸಾಹನ ಕೊಡಲಿಕ್ಕೆ ಉಂಟು ಅಂತ. ಇವತ್ತೊಂದು 50 ಬರ್ಬೋದು, ಮತ್ತು ಬರ್ತಾರೆ ಸ್ವಲ್ಪ ಜನ ಅಂತ. 14 ಗ್ರಾಮಗಳಲ್ಲಿ 50 ಜನ ಆದರೆ ಇದು ಇನ್ನು ಕೆಲವೇ ವರ್ಷದಲ್ಲಿ ಕೃಷಿ ನಿಂತು ಹೋಗ್ತದೆ. ಇದು ತಪ್ಪಲ್ಲ. ನಿಮ್ಮ ಹಾಗೆ ನಾವು ಕೂಡ ಕೃಷಿಯವರೇ. ನಾವೀಗ ಅಡಿಕೆ ತೆಂಗಿಗೆ ಹೋಗಿದ್ದೇವೆ, ಗದ್ದೆಗೆ ಇಳಿಯುವ ಕೆಲಸವನ್ನು ಮಾಡೋದಿಲ್ಲ. ಕೆಸರಿಗೆ ಇಳಿದರೆ ಕಾಲು ಎಳೆದ ಮೇಲೆ ಬರಲಿಕ್ಕೆ ಆಗೋದಿಲ್ಲ ಅಂತ ಸ್ಥಿತಿಯಾಗಿದೆ. ಬೇರೆ ಏನಾದರೂ ಈಸಿ ಮನಿ ಆಗ್ತದಂತ, ಸುಲಭದ ದಾರಿ ಹಣ ಮಾಡುವಂಥ ವ್ಯವಸ್ಥೆ ಆಗ್ತದ ಅಂತ ನಾವು ಎಣಿಸ್ತೇವೆ. ಅದೇ ರೀತಿ ಕೋಟೆಗಾರ್ ಸೊಸೈಟಿಯವರು ಸರ್ಕಾರದ ಎಲ್ಲ ಏನು ಕಾರ್ಯಕ್ರಮಗಳಿವೆ ಅದನ್ನು ಮಾಡ್ತಾ ಇದ್ದಾರೆ. ಲೋನು ಕೂಡ ನಮಗೆ 0% 3 ಲಕ್ಷದವರೆಗೆ ಕೊಡ್ತಾ ಇದ್ದಾರೆ. ಅದನ್ನು ನಾನು ಹೇಳೋದು ಜಾಸ್ತಿ ಮಾಡಬೇಕು, ಸಾಕಾಗೋದಿಲ್ಲ. ನಾನು ಯಾವಾಗಲೂ ಜನರಲ್ ಮ್ಯಾನೇಜರ್ ಹತ್ರ ಹೇಳ್ತಾ ಇರ್ತೇನೆ, ನಮಗೆ ಈ ಹಣ ಸಾಕಾಗೋದಿಲ್ಲ, ಜಾಸ್ತಿ ಕೊಡಿ ಅಂತ. ಕೃಷಿಕರಿಗೆ ಎಷ್ಟಿದ್ರೂ ಹಣ ಸಾಕಾಗೋದಿಲ್ಲ, ಸಾಲ ಮಾಡಬೇಕಾಗ್ತದೆ. ಅದಕ್ಕಾಗಿ ಅವರ ಹತ್ರ ನಾನು ಹೀಗೆ ಫೋನಲ್ಲಿ ಮಾತಾಡುವಾಗ ಹೇಳ್ತೇನೆ. ಅದೇ ರೀತಿ 10 ಲಕ್ಷ ರೂಪಾಯಿ 3%ಅಲ್ಲಿದೆ, ಅದನ್ನು 15 ಲಕ್ಷ ರೂಪಾಯಿವರೆಗೆ ಮಾಡಿ ಅಂತ. ಇದು ಸರ್ಕಾರ ಹೇಳ್ತಾ ಇದೆ ಕೊಡ್ತೇವೆ ಅಂತ. ಅದನ್ನು ತೆಗೆದು ಇಲ್ಲಿ ಜಾರಿಗೆ ತರಬೇಕು. ಅದೇ ರೀತಿ ಮೊದಲಾದರೆ ಕ್ರಾಪ್ ಲೋನ್ ಇಲ್ಲಿಯೇ ನಮಗೆ ಕೊಡ್ತಿದ್ರು. ಈಗ ಇಲ್ಲಿಂದ ನಾವು SCDC ಬ್ಯಾಂಕಿಗೆ ಹೋಗಬೇಕು. ಇದನ್ನು ತಾವು ಅಧ್ಯಕ್ಷರೆಲ್ಲ ನಿಮ್ಮ ಮೀಟಿಂಗಲ್ಲಿ ಹೋಗುವಾಗ, ಕೋಆಪರೇಟಿವ್ ಸೊಸೈಟಿ ಮೀಟಿಂಗನಲ್ಲಿ ಇದನ್ನು ಹೇಳಿ ಸರಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೃಷಿಕರಿಗೆ ನಾವು ಯಾವುದೇ
ಈಗಾಗಲೇ ಕೆಲವರು ಹೇಳಿದರು ಕೋಆಪರೇಟಿವ್ ಸೊಸೈಟಿ ಅವರು ಎಷ್ಟು ಕೊಟ್ಟರು ಅವರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೆಚ್ಚಿನ ಹಣವನ್ನು ಕೊಡಬೇಕು. ನಾವು ಈಗ ಮೊನ್ನೆ ಒಂದು ಆರ್ಟಿಕಲ್ ನೋಡಿದೆ, ಒಬ್ಬ ಬರೆದಿದ್ದ, ನಾವು 1 ವರ್ಷ ಕೃಷಿ ಮಾಡೋದನ್ನು ನಿಲ್ಲಿಸಬೇಕು ಅಂತ. ಹಾಗೆ ಮಾಡಿದರೆ ಮಾತ್ರ ಎಲ್ರಿಗೂ ಬುದ್ಧಿ ಬರ್ಬೋದು. ನನಗೂ ಊಟ ಮಾಡಲಿಕ್ಕೆ ಇಲ್ಲ ಇದ್ದರೆ ಗೊತ್ತಾಗ್ತದೆ ಇದೇನಾಗಿದೆ ಅಂತ. ಈಗ ನಾವು 45 ರೂಪಾಯಿ ಅಕ್ಕಿ ತಗೊಳ್ತೇವೆ, ಅದಕ್ಕೆ ಅವನಿಗೆ 90 ರೂಪಾಯಿ ಖರ್ಚು ಬೀಳ್ತದೆ. ಅವ ಎಲ್ಲಿಂದ ಹಾಕೋದು? ಈಗ ನಮಗೆ ಇಲ್ಲಿ ಒಂದು ಒಳ್ಳೆಯ ಇದಾಗಿದೆ ಅಂದರೆ, ಏನಿಲ್ಲ ಅಂದರೂ ಸ್ವಲ್ಪ ಜಾಗಕ್ಕೆ ಬೆಲೆ ಬಂದಿದೆ, ಜಾಗ ಮಾರಿ ಆದರೂ ನಮ್ಮ ಸಾಲ ತೀರಿಸ್ಬೋದು. ಈ ಪರಿಸ್ಥಿತಿಯಲ್ಲಿ ನಾವು ದಕ್ಷಿಣ ಕನ್ನಡದ ಕೃಷಿಕರಿದ್ದೇವೆ. ನಾನು ಕೋಆಪರೇಟಿವ್ ಸೊಸೈಟಿಯವರನ್ನು ದೂರುವುದಲ್ಲ, ನಾನು ಈಗಿನ ಪರಿಸ್ಥಿತಿಯನ್ನು ಹೇಳಿದ್ದು. ಇದೇ ರೀತಿ ಮುಂದೆ ಹೋಗಬಾರ್ದು. ನಮಗೆ ಏನಾದರೂ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ಸರ್ಕಾರಗಳು ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ, ಇದು ಒಳ್ಳೆಯದಾಗಿದೆ, ಇದು ಇನ್ನೂ ಮುಂದುವರಿಯಲಿ ಅಂತ ಹೇಳುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಬಗ್ಗೆ ಒಳ್ಳೆಯ ಮೆಚ್ಚುಗೆಯ ಮಾತುಗಳನ್ನಾಡಿದ ನಮ್ಮ ಬ್ಯಾಂಕಿನ ನಿಕಟಪೂರ್ವ ನಿರ್ದೇಶಕರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಯುತ ವಿನಯ್ ಕುಮಾರ್ ನಾಯ್ಕ ಇವರಿಗೆ ವಂದನೆಗಳನ್ನು, ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಮತಿ ಲತಾ ರವರು ಬ್ಯಾಂಕಿಗೆ ಶುಭವನ್ನು ಹಾರೈಸಿದ್ದಾರೆ. ಇವರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ಕಾರ್ಯಕ್ಕೆ ವ್ಯವಸ್ಥಾಪಕರಾದ ಶ್ರೀಯುತ ಲೋಕಯ್ಯರವರು ಸಂಬಂಧಪಟ್ಟ ರೈತರು ದಯವಿಟ್ಟು ಆದಷ್ಟು ಬೇಗನೆ ಬಂದು ಈ ಪ್ರೋತ್ಸಾಹಧನವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ಇವರು ಈ ಕಾರ್ಯಕ್ರಮವನ್ನು. ರಮೇಶ್ ಪೂಜಾರಿ, ದಯವಿಟ್ಟು ರೈತರು ತಮ್ಮ ಹೆಸರಿನ ಕವರನ್ನು ತಾವು ಪರಿಶೀಲಿಸಬೇಕಾಗಿ ವಿನಂತಿ. ಯಾಕೆಂದ್ರೆ ಕೃಷಿಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಹಣದ ವ್ಯವಸ್ಥೆ ಇದೆ. ವಿಠಲ್ ಶೆಟ್ಟಿ, ರಮೇಶ್ ಪೂಜಾರಿ, ಆರಿಜ್ಯರಿ, ರಮೇಶ್ ಪೂಜಾರಿ, ತಿಮ್ಮಪ್ಪ, ಚಂದ್ರಶೇಖರ್ ಶೆಟ್ಟಿ ತಲಪಾಡಿ, ಸೀತಕ್ಕ, ಸೀತಾ, ಮುಂದಿನ ಫಲಾನುಭವಿಗೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೊಟ್ಟಕಾರ ಗೊತ್ತು ಇವರು ನೀಡಬೇಕಾಗಿ ವಿನಂತಿ. ಸೀತಾ ಕೊನಾಜೆ, ಧನಂಜಯ ಬಂಗೇರ, ಐದು ಬಕ್ಕ ಗಂಗಾಧರ್, ಶ್ರೀಧರ್ ಪೂಂಜಾ. ಮುಂದಿನ ಫಲಾನುಭವಿಗಳಿಗೆ ಶ್ರೀಯುತ ಅರ್ಸರಾಜ್ ಮುದ್ಯ ಇವರು ನೀಡಬೇಕಾಗಿ ವಿನಂತಿ. ಭೋಜ ಕುಕ್ಯಾನ್, 10 ನಂಬರ್. ವಿಶ್ವನಾಥ, ನೆಕ್ಸ್ಟ್ ವಿಶ್ವನಾಥ್, ವಿಶ್ವನಾಥ ಭೋಜ ಕುಕ್ಯಾನಂದ, ವಿಶ್ವನಾಥ್. ಮುಂದಿನ ಫಲಾನುಭವಿಗಳಿಗೆ ಶ್ರೀಯುತ ಎಂ ಎ ಮೊಹಮ್ಮದ್ ಬಸೀರ್ ಅವರು ನೀಡಬೇಕಾಗಿ ವಿನಂತಿ. ಇಲಿಯಾಸ್ ಮುಂತೇರು, 5 ಬಕ್ಕ ಆನಂದ್ ಪೂಜಾರಿ, ಬಲೆ ಇಲಿಯಸ್ ಮುಂತೇರು, ಆನಂದ್ ಪೂಜಾರಿ, ಜಯರಾಮ್ ಪೂಂಜಾ,
ಜಯರಾಮ್ ಪೂಂಜಾಂಡ. ಮುಂದಿನ ಫಲಾನುಭವಿ ರೈತರಿಗೆ ಶ್ರೀಯುತ ವಿನಯ್ ಕುಮಾರ್ ನಾಯ್ಕ್ ಇವರು ನೀಡಬೇಕಾಗಿ ವಿನಂತಿ. ಮುದರ ಪೂಜಾರಿ. ನೆಕ್ಸ್ಟ್ ಮುದರ ಪೂಜಾರಿ. ಕರುಣಾಕರ್ ಅಮೀನ್ ಸ್ಟ್ಯಾನ್ಲಿ. ಕರುಣಾಕರ್ ಅಮೀನ್. ಮುಂದಿನ ಫಲಾನುಭವಿಗೆ ಶ್ರೀಮತಿ ಲತಾ ಪುರಸಭಾ ಸದಸ್ಯರು ಸೋಮೇಶ್ವರ ಇವರು ನೀಡಬೇಕಾಗಿ ವಿನಂತಿ. ರಾಮಪ್ಪ ಪೂಜಾರಿ. ರಾಮಪ್ಪ ಪೂಜಾರಿ. ಸುಜಾನಂದ. ಐದು ಪಕ್ಕ ಗುಲಾಬಿ. ವಸಂತಿ ಎಂ ಶೆಟ್ಟಿ. ದಯವಿಟ್ಟು ಚೆಕ್ ಪಡ್ಕೊಂಡವರು ಸಹಿ ಹಾಕದಿದ್ದರೆ ಇಲ್ಲಿ ಕೌಂಟರ್ ನಲ್ಲಿ ಬಂದು ಸಹಿ ಹಾಕಬೇಕು. ರೈತರು ದಯವಿಟ್ಟು ಸಹಿ ಹಾಕದವರು ದಯವಿಟ್ಟು ಕೌಂಟರ್ ನಲ್ಲಿ ಸಹಿ ಹಾಕಬೇಕಾಗಿ ವಿನಂತಿ. ರಮೇಶ್. ಮುಂದಿನ ಫಲಾನುಭವಿಗೆ ನಮ್ಮ ಬ್ಯಾಂಕಿನ ರಮೇಶ್ ನಿರ್ದೇಶಕರಾದ ಶ್ರೀಯುತ ಗಂಗಾಧರ್ ಉಳ್ಳಾಲ್ ಇವರು ನೀಡಬೇಕಾಗಿ ವಿನಂತಿ. ಐವನ್ ಡೆನಿಸ್ ಡಿಸೋಜಾ. ರಮೇಶ್. ಐವನ್ ಡೆನಿಸ್ ಡಿಸೋಜಾ. ನೆಕ್ಸ್ಟ್ ಐದು ಪಕ್ಕ ಲೋಕನಾಥ್ ಶೆಟ್ಟಿ. ಮುಂದಿನ ಫಲಾನುಭವಿಗೆ ನಮ್ಮ ಮುಖ್ಯ ಅತಿಥಿಯಾದ ಶ್ರೀಯುತ ರಮೇಶ್ ಶೆಟ್ಟಿ ಬೋಲಿಯಾರು ಮಾಜಿ ನಿರ್ದೇಶಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು ಇವರು ನೀಡಬೇಕಾಗಿ ವಿನಂತಿ. ಇಕ್ಬಾಲ್. ಮೊಹಮ್ಮದ್. ನೆಕ್ಸ್ಟ್ ವಿಜಯ ಡಿಸೋಜಾ. ಸತೀಶ್ ಕುಮಾರ್ ಶೆಟ್ಟಿ. ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದ ಶ್ರೀಯುತ ಅಪ್ಪುಸಾಲಿ ಕೆಬಿ ಇವರು ಚೆಕ್ ವಿತರಣೆ ಮಾಡಬೇಕಾಗಿ ವಿನಂತಿ. ಸತೀಶ್ ಕುಮಾರ್ ಶೆಟ್ಟಿ. ಗಾಡ್ವಿನ್ ಅಮ್ಮಣ್ಣ. ಚಂದ್ರಹಾಸ. ಗಾಡ್ವಿನ್ ಬಲೆ ಮಿತ್ವಲೆ. ಚಂದ್ರಹಾಸ. ನೆಕ್ಸ್ಟ್ ಚಂದ್ರಹಾಸ. ಸಿರಿಲ್ ಡಿಸೋಜಾ. ಮುಂದಿನ ಕಾರ್ಯಕ್ರಮವನ್ನು ಶ್ರೀಯುತ ಅನಿಲ್ ಡಿಸೋಜಾ. ಉದಯಕುಮಾರ್ ಶೆಟ್ಟಿ ಇವರು ಚೆಕ್ ನೀಡಬೇಕಾಗಿ ವಿನಂತಿ. ಅನಿಲ್ ಡಿಸೋಜಾ. ಅವಳು ಸೈನ್ ಪಾಡಂದನ ರೈತರು ದಯವಂತದ್ದು ಅವಳು ಸಿಗ್ನೇಚರ್ ಪಾಡ್ರ ಬಾಕಿ ಇತ್ತು ನಾನು ದಯವಂತದ ಮೂಲ ಕೌಂಟರ್ ಬರ್ತದೆ ಸಿಗ್ನೇಚರ್ ಪಾಡ ರಮೇಶ್ ಪೂಜಾರಿ. ಸಿಗ್ನೇಚರ್ ಪಾಡಂದನ ಹಾಕಲು ರಮೇಶ್ ಪೂಜಾರಿ ಅಂಡ್ ದಾಮೋದರ್ ಶೆಟ್ಟಿ. ಬೇಬಿ ಸದಾಶಿವ ಶೆಟ್ಟಿ. ರಮೇಶ್ ರೈ. ಬೇಬಿ. ನನ್ನ ದುಂಬದ ಚೆಕ್ ವಿತರಣೆ ನಮ್ಮ ನಿರ್ದೇಶಕರ್ಲ ಅಂದು ಅಂಚನೆ ಮಾಜಿ ಅಧ್ಯಕ್ಷರ್ಲ ఆయన శ్రీయుత కృష్ణప్ప సాలియాన్ వేరు నడపద కొరడు బండికే ఉన్నాడు. ನಾರಾಯಣ್ ಶಾಂತ. ಬೇಬಿ ಡಬಲ್ ಕೌಂಟರ್ ದಾನೆ ಸೈನ್ ಮಾಡಿದ್ದಾರೆ. ಬೇಬಿ ರಮೇಶ್ ರೈ ಸೈನ್ ಪಾಡೋದಾಗ ಚಕ್ಕದೆತ್ತ ಸೈನ್ ಪಾಡೋದಾಗ ದಯಮಂತದ್ದು ರಮೇಶ್ ರೈ ಉಳ್ಳೇರಾ. ರಮೇಶ್ ಶೆಟ್ಟಿ. ಮುಂಡಪ್ಪ ಮಡಿವಾಲ. ಶ್ರೀನಿವಾಸ್ ಪೂಂಜಾಯಾನೆ ವಿಠಲ. ಗ್ರೇಸಿ ಮಾಸ್ಕರಂಜಸ್. ಸುನಿಲ್ ವೆಲ್ಫ್ರೆಡ್ ರಿಚ್.
ದುಂಬದ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ರಾಘವ ಆರ್ ಉಚ್ಚಿಲ್ ನಿರ್ದೇಶಕರು ಬೇರೆ ನಡಪಾದುಕೊಂಡು ಬಂದಕ್ಕೆ ನೋಡೋಣ. ಪ್ರವೀಣ್ ಮೆಲ್ವಿನ್ ರಾಘವ ಆರ್ ಉಚ್ಚಿಲ್, ರಾಜ್, ಲೀನಾ ಮೊಂತೇರೋ, ಲೀನಾ ಮೊಂತೇರೋ, ಹತ್ತತ್ತು ಇಡಲಿ. ಅರೆ ಅಂತೆಯೇ ನನ್ನ ದುಂಬದ ಕಾರ್ಯಕ್ರಮವನ್ನು ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಅರುಣ್ ಕುಮಾರ್ ಯು ಬೇರೆ ನಡಪಾದುಕೊಂಡು ಬಂದಕ್ಕೆ ನೋಡೋಣ. ಅರುಣ್ ಕುಮಾರ್ ಯು, ಪಾಸ್ಕಲ್ ಡಿಸೋಜಾ, ಡಾಲ್ಪಿ ಡಿಸೋಜಾ, ಶಿವರಾಮ್ ಶೆಟ್ಟಿ, ಶಿವರಾಮ್ ಶೆಟ್ಟಿ, ದುಂಬದ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ರಾಘವ ಆರ್ ಉಚ್ಚಿಲ್ ಬೇರೆ ನಡಪಾದುಕೊಂಡು ಬಂದಕ್ಕೆ ನೋಡೋಣ. ರಾಘವ ಆರ್ ಉಚ್ಚಿಲ್, ಧರಣೇಂದ್ರ ಶೆಟ್ಟಿ, ರಾಘವ ಸಿ ಉಚ್ಚಿಲ್, ಸಾರಿ ರಾಘವ ಸಿ ಉಚ್ಚಿಲ್, ಚಂದುಗಟ್ಟಿ, ಚಂದುಗಟ್ಟಿ, ಕೃಷ್ಣಪ್ಪ ಪೂಜಾರಿ, ರಾಜೀವ ಪಕಲ. ದುಂಬದ ಚೆಕ್ ವಿತರಣಾ ಕಾರ್ಯಕ್ರಮ ಶ್ರೀಮತಿ ಪದ್ಮಾವತಿ ಎಸ್ ಶೆಟ್ಟಿ, ಹಿರಿಯ ನಿರ್ದೇಶಕಿ ಶ್ರೀಮತಿ ಪದ್ಮಾವತಿ ಎಸ್ ಶೆಟ್ಟಿ, ರಾಜೀವ ಪಕಲ. ಇಂಜಿಂದಲ್ಲಿದೆ. ಮಾಧವ್, ಸುರೇಖಾ ಚಂದ್ರಾಸ್, ಸುರೇಖಾ ಚಂದ್ರಾಸ್ ಬೇರೆ ನಡಪಾದುಕೊಂಡು ಸುರೇಖಾ ಚಂದ್ರಾಸ್ ನಿರ್ದೇಶಕರು ಮಾಧವ ಪಕಲ, ಸೇಸಪ್ಪ ಗಟ್ಟಿ, ಸೇಸಪ್ಪ ಗಟ್ಟಿ. ದುಂಬದ ಕಾರ್ಯಕ್ರಮವನ್ನು ಶ್ರೀಯುತ ಬಾಬು ನಾಯ್ಕ್, ಬಾಬು ನಾಯ್ಕ್ ನಿರ್ದೇಶಕರು ಬಾಬು ನಾಯ್ಕ್ ಬೇರೆ ನಡಪಾದುಕೊಂಡು ಸೇಸಪ್ಪ ಗಟ್ಟಿ. ಏರ್ನಾಡ ಬಾಕಿ ತಿನ್ನಕ್ಲು ಬತ್ತದ ಸೇಸಪ್ಪ ಗಟ್ಟಿ ಬೈಜ್ಯರು. ಏರಾಂಡ ಪುದರ್ಲೆಪ್ಪ ನಾಗ್ಲು ಬಾಕಿ ಇತ್ತನ ಪುದರ್ ಎಂಜಿನ ಬಲೆ ಎಂಜಿನ ಬಲೆ ಬಲೆ ಎದುರು ಬಲೆ ರಮೇಶ್ ರಮೇಶ್ ಕೊನಾಜೆ. ದೇಮಲ್ತದ ಅವಳು ಪುದರ್ ಬಾಕಿತ್ತನ್ನ ಅಂಜನೆ ಪುದರ್ ಲೆಪ್ಪೆರ ಬಾಕಿತ್ತನ ದೇಮಲ್ತದ ಮೂಲ ಕೌಂಟರ್ ದಾಡಿ ಬಲ್ಲೆ ಅಂಜನೆ ಅವಳು ಚಕ್ಕದೆತ್ತ ನಕಲ್ ದೇಮಂತ ಸೈನ್ದೆ ಪಾಡ್ದಿದ್ದಿ ನನ್ನ ಮೂಲ ಕೌಂಟರ್ ದಾಳು ಸೈನ್ ಪಾಡ್ಲೆ ಬಕ್ಕ ಪುದರ್ಲೆತ್ತ ನಕಲು ಬಾಕಿತ್ತ ನಕಲು ಬಕ್ಕ ಆಫೀಸಿಗೆ ಬತ್ತ ತೊಂದಲೆ ಮಾತೆರೆಗಳ ವಂದನೆ ಕೊರತೆ ಎನ್ನ ರೆಡ್ಡು ಪಾತ್ರೆ ಉಂಟು. ಧನ್ಯವಾದ ಶ್ರೀಯುತ ಲೋಕಾಯ ಪನ್ನೀರ್ ಬೇರೆಗೆ ಅಂಜನೆ ನನ್ನ ದುಂಬದ ಕಾರ್ಯಕ್ರಮವನ್ನು ನಡಪಾದ ಕೊರ್ರಲ್ಲೇರು ಶ್ರೀಮತಿ ಸುರೇಖಾ ಚಂದ್ರಾಸ್ ಪ್ರತಿಭಾ ಪುರಸ್ಕಾರ 14 ಗ್ರಾಮದ ಪ್ರತಿ ಒಂಜಿ ಪ್ರೌಢಶಾಲೆಡು ಅತ್ಯಧಿಕ ಅಂಕ ಗಳಿಸಿ ಮುಖ್ಯ ಅತಿಥಿ ಗಣ್ಯರು ದಯವಿಟ್ಟು ಈ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕಾಗಿ ಎಲ್ಲ ಅತಿಥಿ ಗಣ್ಯರು ಸಹಕರಿಸಬೇಕಾಗಿ ವಿನಂತಿ. ಬ್ಯಾಂಕಿನ ಅಧ್ಯಕ್ಷರೊಂದಿಗೆ ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ ದಯವಿಟ್ಟು ಈ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸಹಕರಿಸಬೇಕಾಗಿ ವಿನಂತಿ.
ವಿದ್ಯಾರ್ಥಿನಿ ತನುಶ್ರೀ, ಬೋವಿ ಆಂಗ್ಲ ಮಾಧ್ಯಮ ಶಾಲೆ ಉಚ್ಚಿಲ ಇಲ್ಲಿಯ ವಿದ್ಯಾರ್ಥಿನಿ ಸೌದಾ, ಸರ್ಕಾರಿ ಪ್ರೌಢಶಾಲೆ ಉಚ್ಚಿಲ ಇಲ್ಲಿಯ ವಿದ್ಯಾರ್ಥಿನಿ ರಂಶಿನಾ ಭಾನು, ಆರ್ಸಿಸಿ ಸೆಂಟ್ರಲ್ ಸ್ಕೂಲ್ ಬೆಗಂಬಿಲ ಇಲ್ಲಿಯ ವಿದ್ಯಾರ್ಥಿನಿ ಅಲ್ಬಿನಾ ಜೋಸ್ ಇವರು ವೇದಿಕೆಗೆ ಬಂದು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ.
ಪುನಿಲ್ ಅಕಾಡೆಮಿ ಇಲ್ಲಿಯ ವಿದ್ಯಾರ್ಥಿನಿ ರೋಷ್ನವಿ ದೇವಾಂಗ. ರೆಡಿಯಾಗಿರಿ. ಪ್ರೌಢಶಾಲೆ ಇಲ್ಲಿಯ ವಿದ್ಯಾರ್ಥಿನಿ ಮರಿಯಮ್ಮ ಸಲೀಮಾ. ಮೌಲಾನಾ ಆಜಾದ್ ಮಾದರಿ ಶಾಲೆ ಮಂಜನಾಡಿ ಇಲ್ಲಿಯ ವಿದ್ಯಾರ್ಥಿನಿ ಮೊಹಮ್ಮದ್ ನಬೀಲ್ ಅಹಮದ್. ಇಲ್ಲಿಯ ವಿದ್ಯಾರ್ಥಿನಿ ಶ್ರಿಯಾ.
ನೆಕ್ಸ್ಟ್ ಸುರೇಖ್. ಮುಂದಕ್ಕೆ ಹಜರತ್ ಸೈಯದ್ ಮದಿನಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಳ, ಇಲ್ಲಿಯ ವಿದ್ಯಾರ್ಥಿ ಮೊಹಮ್ಮದ್ ಅಶ್ಫಾಕ್. BM ಪ್ರೌಢಶಾಲೆ ಉಳ್ಳಾಳ, ಇಲ್ಲಿಯ ವಿದ್ಯಾರ್ಥಿ ಪ್ರಿಯಾಂಕ ಬಂದಿಲ್ಲ. BM ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಳ, ಇಲ್ಲಿಯ ವಿದ್ಯಾರ್ಥಿ ಶ್ರೇಯಸ್. ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳಾಳ, ಇಲ್ಲಿಯ ವಿದ್ಯಾರ್ಥಿನಿ ದೀಕ್ಷಾ. ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆ ಪ್ರೌಢಶಾಲೆ ಉಳ್ಳಾಳ, ಇಲ್ಲಿಯ ವಿದ್ಯಾರ್ಥಿ ಗಣ್ಯಡಿ ಮುಟ್ಟ. ಇಸ್ಲಾಯಿ ಆಂಗ್ಲ ಮಾಧ್ಯಮ ಶಾಲೆ ಉಳ್ಳಾಳ, ಇಲ್ಲಿಯ ವಿದ್ಯಾರ್ಥಿನಿ ಫಾತಿಮಾ ಹಬೀಬ್. ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಮ್ಮ ಬ್ಯಾಂಕಿನ ಹಿರಿಯ ನಿರ್ದೇಶಕರಾದ ಶ್ರೀಯುತ ಕೃಷ್ಣಪ್ಪ ಸಾಲಿಯಾನ್ ಇವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸಹಕರಿಸಬೇಕಾಗಿ ವಿನಂತಿ. ಸರ್ಕಾರಿ ಪ್ರೌಢಶಾಲೆ ಮೇಲಂಗಡಿ ಉಳ್ಳಾಳ, ಇಲ್ಲಿಯ ವಿದ್ಯಾರ್ಥಿ ಚಿರಾಗ್ ಉಳ್ಳಾಳ್. ಅನುದಾನಿತ ಸರ್ಕಾರಿ ಪ್ರೌಢಶಾಲೆ ಮೇಲಂಗಡಿ, ಇಲ್ಲಿಯ ವಿದ್ಯಾರ್ಥಿ ಚಿರಾಗ್ ಉಳ್ಳಾಳ್. ಅನುದಾನಿತ ಟಿಪ್ಪು ಸುಲ್ತಾನ ಪ್ರೌಢಶಾಲೆ ಕೋಟಿಪುರ, ಖದಿಜಾತ್ ಖಶಿಯಾ. ಹಜರತ್ ಹೆಣ್ಮಕ್ಕಳ ಪ್ರೌಢಶಾಲೆ ಉಳ್ಳಾಳ, ಇಲ್ಲಿಯ ಸಫಿಯಾ ಫಾತಿಮಾ ಶಿಫಾನಾ. ರಾಷ್ಟ್ರೋತ್ಥಾನ ಪ್ರೌಢಶಾಲೆ ಚೆಪ್ಪುಗುಡ್ಡೆ, ಇಲ್ಲಿಯ ವಿದ್ಯಾರ್ಥಿನಿ ಜೀವಿತ. ಇಸ್ಲಾಯಿ ಆಂಗ್ಲ ಮಾಧ್ಯಮ ಶಾಲೆ ಇಲ್ಯಾರ್ಪದವು, ಇಲ್ಲಿಯ ವಿದ್ಯಾರ್ಥಿ ಇಬ್ರಾಹಿಂ ಅಶ್ಫಾಕ್. ಈ ವಿದ್ಯಾರ್ಥಿಗಳಿಗೆ ಶ್ರೀಮತಿ ಪದ್ಮಾವತಿ ಎಸ್ ಇವರು ಪ್ರತಿಭಾ ಪುರಸ್ಕಾರ ನೀಡಿ ಸಹಕರಿಸಬೇಕಾಗಿದೆ.
ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಭತ್ತದ ಕೃಷಿಗೆ ಪ್ರೋತ್ಸಾಹ ಧನ ವಿತರಣೆ ಮತ್ತು ಪ್ರತಿಭಾ ಪುರಸ್ಕಾರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರಗುತ್ತು ಇವರಿಗೆ ನಮ್ಮ ಬ್ಯಾಂಕಿನ ವತಿಯಿಂದ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ವಿದ್ಯಾರ್ಥಿ ಮತ್ತು ಅವರ ಪೋಷಕರ ವತಿಯಿಂದ ಅವರಿಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಕ್ಲಪ್ತ ಸಮಯಕ್ಕೆ ಬಂದು ಉದ್ಘಾಟಿಸಿರುವಂತಹ ನಮ್ಮ ಊರಿನವರಾದಂತಹ ಮೋಕ್ತೇಶ್ವರರು ದೇಬೈದದಿ ಕೋಟಿ ಚೆನ್ನಯ ಮೂಲ ಕ್ಷೇತ್ರದ ಗೆಜ್ಜೆಗಿರಿ ಚಂದ್ರಶೇಖರ್ ಉಚಿಲ್ ಇವರಿಗೂ ಕೂಡ ಬ್ಯಾಂಕಿನ ಆಡಳಿತ ನಿರ್ದೇಶಕರ ಪರವಾಗಿ ಹಾಗೂ ಸಿಬ್ಬಂದಿಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ರಮೇಶ್ ಶೆಟ್ಟಿ ಬೋಳಿಯಾರ್, MA ಮೊಹಮ್ಮದ್ ಬಸೀರ್, ವಿನಯ್ ಕುಮಾರ್ ನಾಯಕ್, ಹರ್ಷರಾಜ್ ಮುದ್ಯ, ಆಲ್ವಿನ್ ಡಿಸೋಜಾ, ಶ್ರೀಮತಿ ಲತಾ ಇವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರುಗಳಿಗೂ ಕೂಡ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಇಲ್ಲಿ ಸೇರಿರುವಂತಹ ಎಲ್ಲ ರೈತಾಪಿ ವರ್ಗಕ್ಕೆ ವಿದ್ಯಾರ್ಥಿಗಳಿಗೆ ಅವರ ಪ್ರೋತ್ಸಾಹ ಅವರ ಕುಟುಂಬಸ್ಥರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿದ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇವೆ.